ಹೇ ದಿಸ್ ಇಸ್ ಪಿ ಜೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ಮಾಡ್ಯೂಲ್ಸ್ ಬರ್ತವೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋ ನೋಡದೇ ಇದ್ದರೆ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ಡಿಜಿಟಲ್ ಮಾರ್ಕೆಟಿಂಗ್ ನಥಿಂಗ್ ಬಟ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡುವಂಥ ಒಂದು ಪ್ರೋಸೆಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬರೋ ಮೊದಲನೇ ಮಾಡ್ಯೂಲೇ ವೆಬ್ಸೈಟ್ ಡಿಸೈನಿಂಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಅಡ್ವಾಂಟೇಜಸ್ ಇರ್ತವೆ ಅಂತ. ಆ ವಿಡಿಯೋನ ಯಾರು ನೋಡಿಲ್ವೋ ಫಸ್ಟ್ ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿ. ವೆಬ್ಸೈಟ್ ಡಿಸೈನಿಂಗ್ ಅಂತ ಅಂದ ತಕ್ಷಣ ಕೆಲವ್ರಿಗೆ ಮೈಂಡ್ ಬರೋದು ಕೋಡಿಂಗ್ ಕಲ್ತಿರಬೇಕು ಅಂತ. ಖಂಡಿತವಾಗಿಯೂ ಇಲ್ಲ. ವೆಬ್ಸೈಟನ್ನು 2 ರೀತಿಯಲ್ಲಿ ನಾವು ಡಿಸೈನ್ ಮಾಡ್ಬೋದು. ಒಂದು ಕೋಡಿಂಗ್ ಮೂಲಕ, ಇನ್ನೊಂದು ನಾನ್ ಕೋಡಿಂಗ್ ಮೂಲಕ. ಕೋಡಿಂಗ್ ಅಂತಂದರೆ ನೀವು ಕೋಡಿಂಗನ್ನು ಕಲಿತು ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ನಾನ್ ಕೋಡಿಂಗ್ ಅಂದರೆ ಕೋಡಿಂಗ್ ಬರದೇ ಇದ್ದರೂ ಕೂಡ ವೆಬ್ಸೈಟನ್ನು ಡಿಸೈನ್ ಮಾಡುವಂಥದ್ದು. ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ಹೇಳ್ಕೊಡೋದು ನಾನ್ ಕೋಡಿಂಗ್ ಮೂಲಕ, ಅಂದರೆ ಕೋಡಿಂಗ್ ಬರದೇ ಇದ್ದರೂ ಕೂಡ ಯಾವ ರೀತಿ ವೆಬ್ಸೈಟನ್ನು ಡಿಸೈನ್ ಮಾಡ್ಬೋದು ಅನ್ನೋ ಒಂದು ಪ್ರೋಸೆಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಹೇಳ್ಕೊಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ಕಟ್ತಿದ್ದೀರಾ ಅಂತ ಅಂದರೆ ಫಸ್ಟು ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕಲ್ವಾ. ಅದೇ ರೀತಿ ವೆಬ್ಸೈಟ್ ಡಿಸೈನಿಂಗನ್ನು ಕಲಿತಿದ್ದೀರಾ ಅಂತಂದರೆ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗನ್ನು ನೀವು ಕಲೀಲೇಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡೋದು ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ವೆಬ್ಸೈಟ್ ಡಿಸೈನ್ನ ಕಲಿಯೋದ್ರಿಂದ ಏನೇನು ಉಪಯೋಗಗಳಿರ್ತವೆ ಅಂತ. ಈ ವಿಡಿಯೋದಲ್ಲೂ ನಾನು ಬ್ರೀಫಾಗಿ ಹೇಳ್ಬಿಡ್ತೀನಿ. ವೆಬ್ಸೈಟ್ ಡಿಸೈನಿಂಗ್ ಕಲಿಯೋದ್ರಿಂದ ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ನಥಿಂಗ್ ಬಟ್ ಮನೇಲೇ ಕೂತ್ಕೊಂಡು ಕ್ಲೈಂಟ್ಸ್ಗೆ ವರ್ಕ್ ಮಾಡ್ತಾ ನೀವು ಅಮೌಂಟನ್ನು ಗಳಿಸೋವಂಥದ್ದು. ಫಾರ್ ಎಕ್ಸಾಂಪಲ್ ಫೈವರ್ ಅಂತ ನೀವು ವೆಬ್ಸೈಟ್ ಇದೆ, ಅದನ್ನು ಓಪನ್ ಮಾಡಿ ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 8,000ಇಂದ ಸ್ಟಾರ್ಟ್ ಆಗಿ 57,000ವರೆಗೂ ನೀವು ಒಂದು ವೆಬ್ಸೈಟನ್ನು ಡಿಸೈನ್ ಮಾಡೋದ್ರಿಂದ ನೀವು ಅಮೌಂಟನ್ನು ಅರ್ನ್ ಮಾಡ್ಬೋದು. ಆ್ಯಂಡ್ ಫೈವರ್ ಅನ್ನೋದು ಫ್ರೀಲಾನ್ಸರ್ಸ್ಗಂತಲೇ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್ಸ್. ಗೂಗಲ್ಗೆ ಹೋಗಿ fiverr.com ಅಂತ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ವೆಬ್ಸೈಟ್ ಡಿಸೈನಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಎಷ್ಟೆಷ್ಟು ಅಮೌಂಟನ್ನು ಅವರು ಚಾರ್ಜ್ ಮಾಡ್ತಿದ್ದಾರೆ ಒಂದೊಂದು ವೆಬ್ಸೈಟ್ಗೆ ಅಂತ. ಸೊ ಈ ರೀತಿಯಾಗಿ ನೀವು ವೆಬ್ಸೈಟ್ ಡಿಸೈನಿಂಗನ್ನು ಕಲಿತು ಅಮೌಂಟನ್ನು ಅರ್ನ್ ಮಾಡ್ಬೋದು. ನೀವು ನೋಡ್ಬೋದು ನಾನು 5 ವೆಬ್ಸೈಟ್ಸ್ಗಳ ನೇಮನ್ನು ತೊಗೊಂಡಿದ್ದೀನಿ. www.amazon.com, www.flipkart.com, www.udemy.in and www.dmck.co.in and www.dmck.in. ಈ ರೀತಿಯಾದಂಥ ಒಂದು 5 ವೆಬ್ಸೈಟ್ಸ್ ನೇಮ್ಗಳನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ ಈ www ಅಂದರೆ ಏನು, ಅಮೆಝಾನ್ ಅಂದರೆ ಏನು, ಈ .com, .in, .co.in ಅಂದರೆ ಏನು ಅಂತ? ನೀವು ಯಾವುದೇ ಒಂದು ವೆಬ್ಸೈಟನ್ನು ತೊಗೊಂಡ್ರು ಕೂಡ ಅಲ್ಲಿ 3 ಫ್ಯಾಕ್ಟರ್ಸ್ ಇರ್ತವೆ. www, ಅಮೆಝಾನ್ ಆ್ಯಂಡ್ .com, .in, .co.in ಈ ರೀತಿಯಾದಂಥ ಒಂದು 3 ಫ್ಯಾಕ್ಟರ್ಸ್ ಇರ್ತವೆ. ಈ 3 ಫ್ಯಾಕ್ಟರ್ಸ್ ಏನಪ್ಪ ಅಂತಂದರೆ www ಅಂದರೆ ಇದೊಂದು www ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಇದೇನು ಮಾಡುತ್ತೆ ಅಂದರೆ ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಇದೇ www ಅನ್ನೋ ಕೆಲಸ. ಹಾಗಿದ್ರೆ ಈ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ ಇದೆಲ್ಲ ಏನು ಅಂತ ಅಂದರೆ ಇದು ವೆಬ್ಸೈಟ್ಸ್ಗಳ ನೇಮ್. ಫಾರ್ ಎಕ್ಸಾಂಪಲ್ ಈಗ ಮನುಷ್ಯರಿಗೆ ಯಾವ ರೀತಿಯಾದಂಥ ಒಂದು ನೇಮ್ಸ್ಗಳಿರ್ತವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅದನ್ನೇ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ, ಮಿಂತ್ರಾ, ಎಜಿಯೋ ಈ ರೀತಿಯಾದಂಥ ಒಂದು ಹೆಸರುಗಳಿರ್ತವೆ. ಮನುಷ್ಯರಿಗೆ ಯಾವ ರೀತಿ ಹೆಸರುಗಳಿರ್ತವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರುಗಳಿರ್ತವೆ. ಇವನ್ನ ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ಸ್ ಅಂದರೆ ಏನಪ್ಪ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ನಮಗೆ ಯಾವ ರೀತಿ ಹೆಸರುಗಳಿರ್ತವೋ ಲಕ್ಷ್ಮಿ, ಸುರೇಶ, ಮಹೇಶ, ರಾಜು ಈ ರೀತಿ ಮನುಷ್ಯರಿಗೆ ಒಂದೊಂದು ಹೆಸರು ಇರ್ತಾವಲ್ಲ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರಿರ್ತವೆ. ಆ ಒಂದು ಹೆಸರುಗಳನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ .com, .in, .co.in, .in ಈ ರೀತಿ ಇರ್ತಾವಲ್ಲ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ನಂದೀಗ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇದೆ ಅಲ್ವಾ. ಈ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಮಹೇಶ ಅನ್ನೋರು ಇಬ್ಬರು ಇರ್ತಾರೆ. ಲೆಟ್ಸ್ ಸೇ ಮಹೇಶ್ ಅನ್ನೋರು 4 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ.
ಇವಾಗ ನಂದು ಆನ್ಲೈನ್ ಕ್ಲಾಸ್ ನಡೀತಿಲ್ಲ, ಆಫ್ಲೈನ್ ಕ್ಲಾಸ್ ನಡೀತಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಕ್ಲಾಸ್ ನಡೀತಿದೆ ಅಂತ ಅನ್ಕೊಳ್ಳಿ. ಆಗ ಮಹೇಶ ಅನ್ನೋರು 4 ಜನ ನನ್ನ ಬ್ಯಾಚಲ್ಲಿ ಇರ್ತಾರೆ. ಆ್ಯಂಡ್ ನಾನು ಮಹೇಶ ಅಂತ ಕೂಗ್ದಾಗೆಲ್ಲ ಆ 4 ಜನಕ್ಕೂ ಕೂಡ ಕನ್ಫ್ಯೂಸ್ ಆಗ್ತಿರುತ್ತೆ, ಬಿಕಾಸ್ ನಾನು ಯಾರ ಹೆಸರು ಕೂಗಿದೆ ಅಂತ. ಆ 4 ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ. ಸೊ ನಾನೇನು ಮಾಡ್ತೀನಿ, ನನಗೆ ನನ್ನ ಬ್ಯಾಚಲ್ಲಿ ಮಹೇಶ ಅನ್ನೋರು 4 ಜನ ಬೇಡ, ನನಗೆ ಮಹೇಶ ಅನ್ನೋರು ಒಬ್ಬರೇ ಸಾಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ನಾನು ರಿಮೈನಿಂಗ್ 3 ಮೆಂಬರ್ಸ್ ಮಹೇಶ ಅನ್ನೋರು ಏನಿರ್ತಾರೆ ಅಲ್ವಾ, ಅವ್ರನ್ನ ನನ್ನ ಕ್ಲಾಸಿಂದ ಆಚೆ ಇಡ್ತೀನಿ. ನೀವು ನನ್ನ ಕ್ಲಾಸಿಗೆ ಬರಬೇಡಿ, ನಾಳೆಯಿಂದ ನೀವು ನನ್ನ ಕ್ಲಾಸಿಗೆ ಬರಬೇಡಿ, ನೀವು ಆಚೆ ಇರಿ, ನನಗೆ ಮಹೇಶ ಅನ್ನೋ ಒಬ್ಬರೇ ಸ್ಟೂಡೆಂಟ್ ಸಾಕು, ಇನ್ನು 3 ಜನ ಮಹೇಶ ಸ್ಟೂಡೆಂಟ್ಸ್ ನನಗೆ ಬೇಡ ಅಂತ ಹೇಳಿ ನಾನು ಆ 3 ಜನ ಮಹೇಶ್ರನ್ನ ಹಿಂದೆ ಇಡ್ತೀನಿ, ನನಗೆ ಬೇಡ ನೀವು ಕ್ಲಾಸಿಗೆ ಬರಬೇಡಿ ಅಂತ. ಸೊ ಇವಾಗ ನನ್ನ ಕ್ಲಾಸ್ ರೂಮಲ್ಲಿ ಮಹೇಶ ಅನ್ನೋರು ಇರೋದು ಒಬ್ಬರೇ. ಸೊ ನನಗೂ ಕನ್ಫ್ಯೂಷನ್ ಇಲ್ಲ, ಆ ಮಹೇಶ ಅನ್ನೋನಿಗೂ ಕನ್ಫ್ಯೂಷನ್ ಇಲ್ಲ. ಯಾಕೆ ಅಂತಂದರೆ ಫಸ್ಟ್ ಕನ್ಫ್ಯೂಷನ್ ಇರೋದು ಮಹೇಶ ಅಂದರೆ ಯಾವ ಮಹೇಶ ಅನ್ನೋದು ನನಗೂ ಕೂಡ ಕನ್ಫ್ಯೂಷನ್ ಇರೋದು. ಆ್ಯಂಡ್ ನಾನು ಮಹೇಶ ಅನ್ನೋ ಒಂದು ಹೆಸ್ರನ್ನ ಕೂಗಿದೆ, ಆ 4 ಜನಕ್ಕೂ ಕೂಡ ಕನ್ಫ್ಯೂಷನ್ ಇರೋದು ಯಾವ ನೇಮನ್ನು ನಾನು ಕೂಗಿದೆ, ಯಾರನ್ನು ನಾನು ಕೂಗಿದೆ ಅಂತ. ಸೊ ಈಗ ಯಾವುದೇ ಕನ್ಫ್ಯೂಷನು ಇಲ್ಲ, ಎಲ್ಲ ಕ್ಲಿಯರ್. ಮಹೇಶ ಅನ್ನೋರು ನನ್ನ ಕ್ಲಾಸ್ ರೂಮಲ್ಲಿ ಒಬ್ಬರೇ ಇರೋದು ಅಲ್ವಾ. ಸೊ ಈ ಕೆಲಸನೇ ಈ WOW ಅನ್ನೋದು ಮಾಡುತ್ತೆ. ಈ WOW ಅನ್ನೋದು ಏನು ಮಾಡುತ್ತೆ ಅಂತಂದರೆ ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸುತ್ತೆ ಆ್ಯಂಡ್ ಕ್ಲಿಯರಾಗಿ ಹೇಳುತ್ತೆ, ಅಮೆಝಾನ್ ಅನ್ನೋರು ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರಬೇಕು, ಫ್ಲಿಪ್ಕಾರ್ಟ್ ಅನ್ನೋನು ಕೂಡ ವರ್ಲ್ಡಲ್ಲಿ ಒಬ್ಬನೇ ಇರಬೇಕು, DMCK ಅನ್ನೋನು ಕೂಡ ವರ್ಲ್ಡಲ್ಲಿ ಒಬ್ಬನೇ ಇರಬೇಕು ಅಂತ. ಇನ್ನೊಂದು ಹೆಸರು ಬರಬಾರ್ದು, ನನಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಒಂದು ಹೆಸರು ಡೊಮೈನ್ ಒಬ್ಬಂದೇ ಇರಬೇಕು, ಒಂದು ಹೆಸರಿನ ವೆಬ್ಸೈಟ್ ಒಂದೇ ಇರಬೇಕು. ಸೊ ನಾನು ಯಾವ ರೀತಿ ನನ್ನ ಕ್ಲಾಸ್ ರೂಮಲ್ಲಿ ಚೇಂಜಸ್ ಮಾಡಿದೆ, ಮಹೇಶ ಅನ್ನೋ ನನಗೊಬ್ಬನೇ ಬೇಕು ಅಂತ, ಈ WOW ಅನ್ನೋದು ಕೂಡ ಅದೇ ರೀತಿ ಮಾಡುತ್ತೆ. ಅಮೆಝಾನ್ ಅನ್ನೋನು ನನಗೊಬ್ಬನೇ ಬೇಕು, ಇನ್ನೊಬ್ಬ ಬೇಡ. ಸೊ ಈ ರೀತಿಯಾದಂಥ ಕೆಲಸನ ಈ WOW ಅನ್ನೋದು ಮಾಡುತ್ತೆ. ಸಿಂಪಲಾಗಿ ಹೇಳ್ತೀನಿ, WOW ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಅದೇನು ಮಾಡುತ್ತೆ ಅಂದರೆ ಆರ್ಡರ್ ಮಾಡುತ್ತೆ, ಇಂಟರ್ನೆಟ್ನೆಲ್ಲ ಒಟ್ಟುಗೂಡಿಸ್ಬಿಟ್ಟು ನನಗೆ ಅಮೆಝಾನ್ ಅನ್ನೋನು ಒಬ್ಬನೇ ಬೇಕು, ಫ್ಲಿಪ್ಕಾರ್ಟ್ ಅನ್ನೋನು ಒಬ್ಬನೇ ಬೇಕು, DMCK ಅನ್ನೋನು ಕೂಡ ಒಬ್ಬನೇ ಬೇಕು, ಉಡೆಮಿ ಅನ್ನೋನು ಕೂಡ ಒಬ್ಬನೇ ಬೇಕು ಅಂತ. ಸೊ ಇದು ಈ WOW ಕೆಲಸ. ಈ ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೆಮಿ ಅಂದರೆ ಏನಪ್ಪ ಅಂದರೆ, ಇವಾಗ ನಮಗೆ ಯಾವ ರೀತಿ ಮನುಷ್ಯರಿಗೆ ನೇಮ್ಸ್ ಇರ್ತವೋ, ಮಹೇಶ, ಸುರೇಶ, ಲಕ್ಷ್ಮಿ, ರಾಜೇಶ್, ರೇಖಾ, ಈ ರೀತಿ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ನೇಮ್ಸ್ ಇರ್ತವೆ. ಅವನ್ನೇ ನಾವು ಡೊಮೈನ್ಸ್ ಅಂತ ಕರಿತೀವಿ. ಸೊ ಐ ಹೋಪ್ ಅರ್ಥ ಆಯಿತು ಅನ್ಕೊತೀನಿ. ಇಲ್ಲಿವರೆಗೂ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಅಂತ ಅನ್ಕೊತೀನಿ. ಹಾಗಿದ್ರೆ ಈ .com, .in, .co, .in ಇದಂದರೆ ಏನು ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಬರ್ಬೋದು. ಲೆಟ್ಸ್ ಅಗೇನ್ ನಾನು ನನ್ನ ಕ್ಲಾಸ್ ರೂಮಿನ ಎಕ್ಸಾಂಪಲ್ಲೇ ತೊಗೋತೀನಿ. ಮಹೇಶ ಅನ್ನೋರು 4 ಸ್ಟೂಡೆಂಟ್ಸ್ ಇದ್ದಾರೆ. ನನಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿ ನಾನು ಮಹೇಶ ಅನ್ನೋ ಒಬ್ಬ ಸ್ಟೂಡೆಂಟ್ನ ಮಾತ್ರ ನಾನು ಕ್ಲಾಸ್ ರೂಮಲ್ಲಿ ಇಟ್ಕೋತೀನಿ. ಇನ್ನು ರಿಮೈನಿಂಗ್ 3 ಜನ ಮಹೇಶ್ ಅವರು ನನಗೆ ಕ್ಲಾಸ್ ಬೇಡ ಅಂತ ಹೇಳಿ ನಾನು ಅವ್ರನ್ನ ರಿಟರ್ನ್ ಕಳಿಸಿದೆ. ಓಕೆನಾ. ಈಗ ಈ ಮಹೇಶ ಅನ್ನೋನು ನನಗೆ ಅಮೌಂಟ್ ಪೇ ಮಾಡಿದ್ದಾನೆ. ಅದೇ ರೀತಿ ರಿಮೈನಿಂಗ್ 3 ಜನ ಮಹೇಶ್ ಅಂದರೂ ಕೂಡ ನನಗೆ ಅಮೌಂಟ್ ಪೇ ಮಾಡಿದ್ದಾರೆ. ಇವಾಗ ಆ ರಿಮೈನಿಂಗ್ 3 ಮಹೇಶ ಅವ್ರನ್ನ ನಾನು ಕ್ಲಾಸ್ ರೂಮಿಂದ ಆಚೆ ಇಟ್ಟರೆ ಅವ್ರು ಕೊಟ್ಟಿರೋ ಫೀಸ್ಗಳನ್ನು ಕೂಡ ನಾನು ರಿಟರ್ನ್ ಕೊಡಬೇಕು. ಸೊ ಆವಾಗ ನನಗೆ ಲಾಸ್ ಅಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಮಹೇಶ ಅನ್ನೋರಿಗೆ ನಾನು ಇನಿಷಿಯಲ್ಸ್ ಇಡ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಮಹೇಶಂಗೆ ನಾನು ಮಹೇಶ G ಅಂತ ಇಡ್ತೀನಿ. ನೆಕ್ಸ್ಟು ಮಹೇಶ RK ಅಂತ ಇಡ್ತೀನಿ. ಥರ್ಡ್ ಮಹೇಶಂಗೆ ಮಹೇಶ L ಅಂತ ಇಡ್ತೀನಿ. ಆ್ಯಂಡ್ ಈ ರೀತಿ ಒಬ್ಬೊಬ್ಬ ಮಹೇಶಂಗೂ ಕೂಡ ನಾನು ಒಂದೊಂದು ಇನಿಷಿಯಲ್ಸ್ನ ಕೊಡ್ತಾ ಹೋಗ್ತೀನಿ, ಅಥವಾ ಸರ್ ನೇಮ್ನ ಕೊಡ್ತಾ ಹೋಗ್ತೀನಿ. ಸೊ ಈಗ ನಾನು ಯಾರದೇ ಒಬ್ಬ ಮಹೇಶನ್ನು ಕರಿಬೇಕು ಅಂತಂದರೆ, ಮಹೇಶ RK ಅಂತಂದರೆ ಮಹೇಶ RKನೇ ರೆಸ್ಪಾಂಡ್ ಮಾಡ್ತಾನೆ, ಮಹೇಶ L ಅಂದರೆ ಮಹೇಶ Lೇ ರೆಸ್ಪಾಂಡ್ ಮಾಡ್ತಾನೆ, ಮಹೇಶ J ಅಂದರೆ ಮಹೇಶ Jನೇ ರೆಸ್ಪಾಂಡ್ ಮಾಡ್ತಾನೆ. ಸೊ ಇಲ್ಲಿ ನನಗಿದ್ದಿದ್ದ ಪ್ರಾಬ್ಲಮ್ ಸಾಲ್ವ್ ಆಯಿತು. ಏನಪ್ಪ ಅಂತಂದರೆ, ನಾನು ಮಹೇಶ J ಅಂದಾಗ ಓಕೆ ಮಹೇಶ Jಗೆ ನನ್ನೇ ಕರಿತಿದ್ದಾರೆ ಅಂತ ಫೀಲ್ ಆಗುತ್ತೆ. ಮಹೇಶ RK ಅಂತಂದರೆ ಮಹೇಶ RK ಅಂತ ನಾನು ಏನು ಹೆಸರು ಕೊಟ್ಟಿರ್ತೀನಲ್ಲ, ಅವ್ನಿಗೊಂದು ಕ್ಲಾರಿಟಿ ಇರುತ್ತೆ, ಓಕೆ ಇವ್ರು ನನ್ನೇ ಕರಿತಿದ್ದಾರೆ
ನನ್ನೇ ಕೇಳ್ತಿದ್ದಾರೆ ಅಂತ. ಅಗೈನ್ ಮಹೇಶ ಎಲ್ಗೂ ಕೂಡ ಅದೇ ಪ್ರೋಸೆಸ್ ರಿಪೀಟ್ ಆಗುತ್ತೆ. ಸೊ ಇಲ್ಲಿ ನನಗೂ ಕನ್ಫ್ಯೂಷನ್ ಇಲ್ಲ, ಅದೇ ರೀತಿ ಈ ಮಹೇಶ ಅನ್ನೋ ನೇಮ್ಸ್ಗಳು ಸ್ಟೂಡೆಂಟ್ಸ್ ಏನಿರ್ತಾರೆ ಅಲ್ವಾ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇರಲ್ಲ. ಸೊ ಇಲ್ಲಿ ನನಗಿದ್ದಿದ್ದ ಪ್ರಾಬ್ಲಮ್ಮು ಕೂಡ ಸಾರ್ಟ್ ಔಟ್ ಆಯಿತು, ಅವ್ರಿಗಿರೋ ಪ್ರಾಬ್ಲಮ್ ಕೂಡ ಸಾರ್ಟ್ ಔಟ್ ಆಯಿತು. ಅದೇ ರೀತಿ ಈ .com .in .co .in ಅನ್ನೋದು ಕೂಡ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ .com .in .co .in ಇವೆಲ್ಲ ಇನಿಷಿಯಲ್ಸ್ ಥರ. ಇವಾಗ ಫಾರ್ ಎಕ್ಸಾಂಪಲ್ ಮನುಷ್ಯರಿಗೆ ಯಾವ ರೀತಿ ಇನಿಷಿಯಲ್ಸ್ ಮತ್ತು ಸರ್ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ಸ್ ಇನಿಷಿಯಲ್ಸ್ ಇರ್ತವೆ. ಏನಕ್ಕಪ್ಪ ಅಂತಂದರೆ ಈ wwwಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಲೆಟ್ಸೇ ಈ www ಅನ್ನೋನು ನಾನು ಅಂತ ತಿಳ್ಕೊಳ್ಳಿ, ಅಮೆಝಾನ್, ಫ್ಲಿಪ್ಕಾರ್ಟ್, DMCK, ಉಡೇಮಿ, DMCK.co .in ಇದನ್ನು ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು DMCK ಆ್ಯಂಡ್ DMCK.co .in ಎರಡಿದೆ ಅಲ್ವಾ. ಸೊ ಈಗ ನಾನೇನು ಮಾಡ್ತೀನಿ, .com .in .co .in ಆ್ಯಂಡ್ .in ಈ ರೀತಿ ಇನಿಷಿಯಲ್ಸ್ ಕೊಡ್ತಾ ಹೋಗ್ತೀನಿ ಅಮೆಝಾನ್ಗೆ. ಸೊ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಇಲ್ಲಿ ನನಗೂ ಕನ್ಫ್ಯೂಷನ್ ಇರಲ್ಲ ಅಲ್ವಾ. ಈ .com .in .co .in ಏನಪ್ಪ ಅಂತಂದರೆ ಇವನ್ನ ನಾವು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಮನುಷ್ಯರಿಗೆ ಯಾವ ರೀತಿ ಸರ್ನೇಮ್ಸ್ ಇನಿಷಿಯಲ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಸರ್ನೇಮ್ ಆ್ಯಂಡ್ ಇನಿಷಿಯಲ್ಸ್ ಇರ್ತವೆ. ಅವನ್ನೇ ನಾವು .com .in .co .in .org .fit ಈ ರೀತಿ ಎಲ್ಲ ನಾವು ಕರಿತಾ ಹೋಗ್ತೀವಿ. ಐ ಹೋಪ್ ಇಲ್ಲಿವರೆಗೂ ಯಾವುದೇ ಡೌಟ್ಸ್ ಇರಲ್ಲ ಅಂತ ಅಂದ್ಕೊತೀನಿ. ಸಿಂಪಲಾಗಿ ಹೇಳ್ಬಿಡ್ತೀನಿ, www ಅನ್ನೋದು ಒಂದು ಇಂಟರ್ನೆಟ್ ಕನ್ಸೋರ್ಟಿಯಂ ಸಿಸ್ಟಮ್. ಇದೇನು ಮಾಡುತ್ತೆ ಅಂದರೆ ನನಗೆ ಅಮೆಝಾನ್ ಅನ್ನೋ ವೆಬ್ಸೈಟ್ ವರ್ಲ್ಡಲ್ಲಿ ಒಂದೇ ಇರಬೇಕು, ಫ್ಲಿಪ್ಕಾರ್ಟ್ ಅನ್ನೋದು ಕೂಡ ವೆಬ್ಸೈಟಲ್ಲಿ ಒಂದೇ ಇರಬೇಕು, DMCK ಅನ್ನೋದು ಕೂಡ ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರಬೇಕು ಅಂತ ಆರ್ಡರ್ ಮಾಡುತ್ತೆ. ಅದಾದಮೇಲೆ ಕೆಲವು ಎಕ್ಸ್ಟೆನ್ಷನ್ಸನ್ನು ಇದೇ www ಕೊಡುತ್ತೆ. ಏನಕ್ಕೆ ಅಂದರೆ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ಸೊ ಫಾರ್ ಎಕ್ಸಾಂಪಲ್ ಲೆಟ್ಸೇ ಈಗ Amazon.com ಅನ್ನೋದು ಅಮೆಝಾನ್ ಓನರ್ದು ಅಲ್ವಾ. ಈಗ ಈ Amazon.com ಅನ್ನೋದನ್ನು .in ಅಂತ ನಾನು ತೊಗೋಬೋದು, ಅಂದರೆ ಇನಿಷಿಯಲ್ಸ್ನ ಇಲ್ಲಿ ನಾನು ಚೇಂಜ್ ಮಾಡಿ ತೊಗೋಬೋದು. ಫಾರ್ ಎಕ್ಸಾಂಪಲ್ Amazon.com ಇದು ಅಮೆಝಾನ್ ಓನರ್ದು. ಈಗ ನಾನೇನು ಮಾಡ್ತೀನಿ ಅಂದರೆ Amazon.in ಅಂತ ವೆಬ್ಸೈಟನ್ನು ನಾನು ಪರ್ಚೇಸ್ ಮಾಡ್ತೀನಿ, Amazon.in. ನೀವು ಇದನ್ನು ಸರ್ಚ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅಮೆಝಾನ್ ಎಲ್ಲ ಎಕ್ಸ್ಟೆನ್ಷನ್ಸಿನಿಂದ ಕೂಡ ವೆಬ್ಸೈಟನ್ನು ಪರ್ಚೇಸ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು Amazon.com ಅಂತ ಹೋದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಹೋಗ್ತೀರಾ, Amazon.in ಅಂತ ಸರ್ಚ್ ಮಾಡಿದ್ರು ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಹೋಗ್ತೀರಾ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಸೊ ಈಗ Amazon.com ಅನ್ನೋದು ಒಂದು ವೆಬ್ಸೈಟ್ ಇದೆ, ನಾನೇನು ಮಾಡ್ತೀನಿ Amazon.in ಅಂತ ಸರ್ಚ್ ಮಾಡ್ತೀನಿ. ಆಗ ನಾನು Amazon.in ಅನ್ನೋ ಒಂದು ಡೊಮೈನನ್ನು ನಾನು ಪರ್ಚೇಸ್ ಮಾಡ್ಬೋದು. ಬಟ್ Amazon.com ಅನ್ನೋದನ್ನೇ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ. Amazon.co .in ಅನ್ನೋದನ್ನು ನಾನು ಪರ್ಚೇಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ DMCK.in ಅನ್ನೋದು ನನ್ನ ಅಫಿಷಿಯಲ್ ವೆಬ್ಸೈಟ್. ಇನ್ನೊಬ್ಬ ಬೇಕಾದರೆ DMCK.com ಅಂತ ಕೂಡ ವೆಬ್ಸೈಟನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. .com Amazon.com ಅನ್ನೋದು ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ, Flipkart.com ಅನ್ನೋದು ಕೂಡ ವರ್ಲ್ಡಲ್ಲಿ ಒಂದೇ ವೆಬ್ಸೈಟ್ ಇರುತ್ತೆ. ಬಟ್ ಎಕ್ಸ್ಟೆನ್ಷನ್ಸ್ಗಳು ಮಾತ್ರ ಚೇಂಜ್ ಆಗಿರ್ತವೆ. ಈ Amazon.com ಅನ್ನೋದು ಎಲ್ಲ ಎಕ್ಸ್ಟೆನ್ಷನ್ನಿಂದ ಕೂಡ ಡೊಮೈನ್ಸನ್ನು ಪರ್ಚೇಸ್ ಮಾಡಿರುತ್ತೆ. Amazon.com ಇಂದ ಹೋದರೂ ನೀವು ಅಮೆಝಾನ್ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತೀರಾ, Amazon.co .in ಅಂದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ಲ್ಯಾಂಡ್ ಆಗ್ತೀರಾ, Amazon.in ಅಂತ ಅಂದರೂ ಕೂಡ ನೀವು ಅಮೆಝಾನ್ ವೆಬ್ಸೈಟ್ಗೆ ನೀವು ಲ್ಯಾಂಡ್ ಆಗ್ತೀರಾ. ಬಿಕಾಸ್ ಏನಕ್ಕಂತ ಅಂದರೆ ಈ ಅಮೆಝಾನ್ ಅನ್ನೋ ಕಂಪನಿಯ ಓನರ್ ಏನಿರ್ತಾನೆ ಅಲ್ವಾ, ಎಲ್ಲ ಎಕ್ಸ್ಟೆನ್ಷನ್ಸಿಂದ ಕೂಡ ಅಮೆಝಾನ್ ಡೊಮೈನನ್ನು ಪರ್ಚೇಸ್ ಮಾಡಿರ್ತಾರೆ. ಬಟ್ ಈ DMCK.in ಅನ್ನೋದು ನಾನು DMCK.com ಅನ್ನೋ ಒಂದು ವೆಬ್ಸೈಟನ್ನು ನಾನು ಪರ್ಚೇಸ್ ಮಾಡಿಲ್ಲ, ನಾನು ಪರ್ಚೇಸ್ ಮಾಡಿರೋದು DMCK.in. ಸೊ ಹೋಲ್ ವರ್ಲ್ಡಲ್ಲಿ DMCK.in ಅನ್ನೋ ಒಂದೇ ಒಂದು ವೆಬ್ಸೈಟ್ ಒಂದಿರುತ್ತೆ. ಎಕ್ಸ್ಟೆನ್ಷನ್ಸ್ ಚೇಂಜ್ ಆಗಿರ್ಬೋದು, DMCK.co .in ಅಂತ ವೆಬ್ಸೈಟ್ ಇರ್ಬೋದು, ಅಥವಾ DMCK
.org ಅಂತ ಕೂಡ ವೆಬ್ಸೈಟ್ ಇರ್ಬೋದು. ಈ ರೀತಿ ಎಕ್ಸ್ಟೆನ್ಷನ್ಸ್ ಚೇಂಜ್ ಆಗ್ತವೆ ಆ್ಯಂಡ್ ನೇಮ್ಸ್ಗಳು ಕೂಡ ಚೇಂಜ್ ಆಗ್ಬೋದು. ಕೆಲವೊಂದು ಸರ್ತಿ ನಮಗೆ ಕ್ಲಿಯರಾಗಿ ಹೇಳುತ್ತೆ ಈ ವೆಬ್ಸೈಟ್ಗಳು ನಿಮಗೆ ಅವೈಲಬಲ್ ಇಲ್ಲ ಅಂತ. ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಪೇಷನ್ಸ್ಫುಲಿ ಈ ವಿಡಿಯೋನ ನೀವು ನೋಡಿ, ಓಕೆನಾ? ಐ ಹೋಪ್ ಡೊಮೈನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೊತೀನಿ. ಡೊಮೈನ್ ಅಂತ ಅಂದರೆ ಮನುಷ್ಯಗೆ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ಕೂಡ ಹೆಸರಿರುತ್ತೆ. ವೆಬ್ಸೈಟನ್ನು ನೇಮ್ಸನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಡೊಮೈನ್ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ಇದು ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ ಸಾಕು. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಸಿಮ್ ಕಾರ್ಡನ್ನು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಆ ಸಿಮ್ ಕಾರ್ಡ್ನ ಇನ್ಸರ್ಟ್ ಮಾಡೋಕ್ಕೆ ಒಂದು ಮೊಬೈಲ್ ಫೋನ್ ಬೇಕಲ್ವಾ? ಇವಾಗ ನಂದೊಂದು ಸಿಮ್ ಕಾರ್ಡ್ ಇದೆ ಅಂತ ಅಂದ ತಕ್ಷಣ ಅದು ತುಂಬ ಬೇಗ ಆ್ಯಕ್ಟಿವೇಟ್ ಆಗಲ್ಲ. ಅದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ಒಂದು ಮೊಬೈಲ್ ಕೂಡ ಬೇಕಲ್ವಾ? ಅದೇ ರೀತಿ ಈ ಡೊಮೈನ್ಸ್ಗಳನ್ನು ನಾವು ತಗೋತೀವಿ ಅಂದಾಗ ಈ ಡೊಮೈನ್ಸ್ ಜೊತೆಗೆ ನಮಗೆ ಒಂದು ಹೋಸ್ಟಿಂಗ್ ಅಂತ ಬೇಕು. ಏನಕ್ಕಪ್ಪ ಅಂತಂದರೆ ಅಗೇನ್ ನಾನು ನಿಮ್ಗೆ ಹೇಳ್ತೀನಿ, ಸಿಮ್ ಕಾರ್ಡ್ ತೊಗೊಂಡಿದ್ದೀರಾ, ಮೊಬೈಲ್ ಫೋನ್ ಇದ್ದರೆ ಮಾತ್ರ ನೀವು ಸಿಮ್ ಕಾರ್ಡ್ ತೊಗೊಳಕ್ಕಾಗೋದಲ್ವ? ಮೊಬೈಲ್ ಫೋನ್ ಇಲ್ಲ ಅಂದರೆ ಸಿಮ್ ಕಾರ್ಡ್ ತೊಗೊಂಡು ಕೂಡ ವೇಸ್ಟ್. ಅದೇ ರೀತಿ ನೀವು ಡೊಮೈನ್ಸ್ನ ತೊಗೋತೀರಾ ಅಂತ ಅಂದಾಗ ಡೊಮೈನ್ಸ್ ಜೊತೆ ನೀವು ಹೋಸ್ಟಿಂಗನ್ನು ಕೂಡ ತೊಗೋಬೇಕು. ಆಗಿದ್ರೆ ಈ ಹೋಸ್ಟಿಂಗ್ ಅಂದರೆ ಏನು? ಹೋಸ್ಟಿಂಗ್ ನಥಿಂಗ್ ಬಟ್ ನಮ್ಮ ಡೊಮೈನ್, ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಡೊಮೈನ್ ಬೇಕು. ಆ ನಮ್ಮ ವೆಬ್ಸೈಟಲ್ಲಿ ನಾವೊಂದು ಇನ್ಫಾರ್ಮೇಷನನ್ನು ಎಲ್ಲ ಕೊಟ್ಟಿರ್ತೀವಿ ಅಲ್ವಾ? ಫಾರ್ ಎಕ್ಸಾಂಪಲ್, ಇವಾಗ ನನ್ನ DMCK.in ಅನ್ನೋ ವೆಬ್ಸೈಟಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಇದರಲ್ಲೆಲ್ಲ ನಾನು ಏನು ಡಿಸ್ಕ್ರೈಬ್ ಮಾಡಿದ್ದೀನಿ ಅಂತಂದರೆ ನನ್ನ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಲ್ಲಿ ಏನೇನಿರುತ್ತೆ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರೈಬ್ ಮಾಡಿರ್ತೀನಿ ಅಲ್ವಾ? ನಾನು ಡಿಸ್ಕ್ರೈಬ್ ಮಾಡಿರೋದೆಲ್ಲ ನನ್ನ ವೆಬ್ಸೈಟಲ್ಲಿ ಇರುತ್ತೆ. ಆದರೆ ಆ ವೆಬ್ಸೈಟಲ್ಲಿರೋ ಇನ್ಫಾರ್ಮೇಷನ್ನ ಎಲ್ಲಾದರೂ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವಾ? ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಗೋಲ್ಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಗೋಲ್ಡನ್ನು ನೀವು ಬ್ಯಾಂಕ್ ಲಾಕರ್ಗೆ ಹೋಗಿ ಸೇಫಾಗಿ ಇಡಬೇಕು ಅಂತ ನೀವು ಅನ್ಕೋತೀರ ಅಲ್ವಾ? ಅದಕ್ಕೋಸ್ಕರ ನೀವು ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೂಡ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ನೀವು ನಿಮ್ಮಲ್ಲಿರೋ ಗೋಲ್ಡನ್ನು ಕೊಟ್ಟು ಹೇಳಿ ಬರ್ತೀರಾ, ನಂದು ಗೋಲ್ಡ್ ಇದೆ, ನೀವು ಸುರಕ್ಷಿತವಾಗಿ ಇಟ್ಟಿರಿ, ನಾನು ಮತ್ತೆ ರಿಟರ್ನ್ ಬಂದು ತೊಗೊಂಡು ಹೋಗ್ತೀನಿ ಅಂತ. ಸೊ ಈಗ ಆ ಬ್ಯಾಂಕ್ ಮ್ಯಾನೇಜರು ನಿಮ್ಮ ಗೋಲ್ಡನ್ನು ಇಡಬೇಕಂದ್ರೆ ಆ ಬ್ಯಾಂಕಲ್ಲಿ ಒಂದು ಲಾಕರ್ ಅಂತ ಇರಬೇಕಲ್ವಾ? ಒಂದು ಸೇಫ್ಟಿ ಲಾಕರ್ ಅಲ್ವಾ? ಆ ಲಾಕರಲ್ಲಿ ನಿಮ್ಮ ಒಂದು ಗೋಲ್ಡನ್ನು ಸೇಫಾಗಿ ಇಟ್ಟಿರ್ತಾರೆ. ಅದೇ ಹೋಸ್ಟಿಂಗ್ ನಥಿಂಗ್ ಬಟ್ ನಾವು ನಮ್ಮ ವೆಬ್ಸೈಟಲ್ಲಿ ಏನೇನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಅಲ್ವಾ? ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನಮಗೆ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಲಾಕರ್ ಅಂದರೆ ಸ್ಪೇಸ್ ಬೇಕಿರುತ್ತೆ. ಅದನ್ನೇ ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸಿಂಪಲಾಗಿ ನೆನ್ಪಿಟ್ಕೊಂಡ್ಬಿಡಿ, ಡೊಮೈನ್ ಅಂದರೆ ಸಿಮ್ ಕಾರ್ಡ್, ಹೋಸ್ಟಿಂಗ್ ಅಂದರೆ ಮೊಬೈಲ್ ಫೋನ್. ಸೊ ನೀವು ನಿಮ್ಮ ಹತ್ರ ಮೊಬೈಲ್ ಫೋನ್ ಇಲ್ಲ ಅಂದರೆ ಸಿಮ್ ಕಾರ್ಡ್ ತೊಗೊಂಡು ವೇಸ್ಟ್ ಅಲ್ವಾ? ಅದೇ ರೀತಿ ನಿಮ್ಮ ಹತ್ರ ಮೊಬೈಲ್ ಮಾತ್ರ ಇದ್ದು ಸಿಮ್ ಕಾರ್ಡ್ ಇಲ್ಲ ಅಂದರೂ ಕೂಡ ವೇಸ್ಟ್. ಸೊ ನೀವು ಬರೀ ಡೊಮೈನನ್ನು ಮಾತ್ರ ತೊಗೊಳಕ್ಕಾಗಲ್ಲ, ಡೊಮೈನ್ ಜೊತೆ ಈ ಹೋಸ್ಟಿಂಗನ್ನು ಕೂಡ ತೊಗೋಬೇಕು. ಈ ಹೋಸ್ಟಿಂಗ್ ಏನಪ್ಪ ಅಂತಂದರೆ ಗೂಗಲಲ್ಲಿ ತುಂಬ ಸ್ಪೇಸ್ ಇರುತ್ತೆ ಅಲ್ವಾ? ಅಷ್ಟೊಂದು ಸ್ಪೇಸಲ್ಲಿ ನಮ್ಮ ವೆಬ್ಸೈಟ್ಗೋಸ್ಕರ ನಾವು ತಗೊಳ್ಳೋ ಒಂದು ಚಿಕ್ಕ ಸ್ಪೇಸನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಇದನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಐ ಹೋಪ್ ಡೊಮೈನಿಗೆ ಮತ್ತು ಹೋಸ್ಟಿಂಗಿಗಿರೋ ಒಂದು ವ್ಯತ್ಯಾಸ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಡೊಮೈನ್ಸ್ ನಥಿಂಗ್ ಬಟ್ ನೇಮ್ ಆಫ್ ದ ವೆಬ್ಸೈಟ್, ಹೋಸ್ಟಿಂಗ್ ನಥಿಂಗ್ ಬಟ್ ಸ್ಪೇಸ್ ಇನ್ ಎ ಸರ್ವರ್. ಡೊಮೈನ್ ಅಂದರೆ ಮನುಷ್ಯಗೆ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ನೇಮ್ಸ್ ಇರ್ತವೆ, ಅದನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ನಥಿಂಗ್ ಬಟ್ ಗೂಗಲಲ್ಲಿ ತುಂಬ ಸ್ಪೇಸ್ ಇರುತ್ತೆ ಅಲ್ವಾ? ಆ ಒಂದು ಸ್ಪೇಸನ್ನು ನಮ್ಮ ವೆಬ್ಸೈಟ್ಗೋಸ್ಕರ ಸ್ವಲ್ಪ ತೊಗೊಳ್ಳೋದನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಓಕೆನಾ? ಐ ಹೋಪ್ ಎಲ್ರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಬೋದು. ಹಾಗಿದ್ರೆ ಈ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಯಾವ ರೀತಿ ಪರ್ಚೇಸ್ ಮಾಡೋದು? ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಿಮ್ ಕಾರ್ಡ್ ತೊಗೋತೀರ ಅಲ್ವಾ? ಸಿಮ್ ಕಾರ್ಡಲ್ಲಿ ಒಂದೇ ಆಪ್ಷನ್ ಇರುತ್ತಾ? ಇಲ್ಲ ಅಲ್ಲ, ಬೇರೆ ಬೇರೆ ಕಂಪ್ನಿಗಳಿರ್ತವೆ ಅಲ್ವಾ? ಏರ್ಟೆಲ್ ಇರುತ್ತೆ, ಐಡಿಯಾ ಇರುತ್ತೆ,
ವೊಡಾಫೋನ್ ಇರುತ್ತೆ, BSNL ಇರುತ್ತೆ, ಜಿಯೋ ಇರುತ್ತೆ. ನೀವು ಯಾವ ರೀತಿ ಪರ್ಚೇಸ್ ಮಾಡ್ತೀರಾ ಹೋಸ್ಟಿಂಗನ್ನು, ಸಾರಿ ಸಿಮ್ನ? ನೀವು ನೋಡ್ತೀರಾ ಅಲ್ವಾ ಯಾವುದರಲ್ಲಿ ಪ್ಲ್ಯಾನ್ಸ್ ಚೆನ್ನಾಗಿರುತ್ತೋ, ರಿಚಾರ್ಜ್ ಚೆನ್ನಾಗಿರುತ್ತೋ ಆ್ಯಂಡ್ ಸರ್ವಿಸ್ ಯಾವ್ದು ಚೆನ್ನಾಗಿರುತ್ತೋ ಅದ್ರ ಬೇಸ್ ಮೇಲೆ ನೀವು ಸಿಮ್ ಕಾರ್ಡನ್ನು ತೊಗೋತೀರ ಅಲ್ವಾ? ಅದೇ ರೀತಿ ಕೂಡ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಸಲ್ಲೂ ಕೂಡ ಇವಾಗ ಸಿಮ್ ಕಾರ್ಡಲ್ಲಿ ಯಾವ್ಯಾವ ರೀತಿ ಡಿಫ್ರೆಂಟ್ ಪ್ರೊವೈಡರ್ಸ್ ಇರ್ತಾರೋ, ಅಂದರೆ ಐಡಿಯಾ ಆಗಿರ್ಬೋದು, ಏರ್ಟೆಲ್, ಜಿಯೋ, ವೊಡಾಫೋನ್, BSNL ಈ ರೀತಿ ಪ್ರೊವೈಡರ್ಸ್ ಇರ್ತಾರೆ ಅಲ್ವಾ ಸಿಮ್ ಕಾರ್ಡ್ಗೋಸ್ಕರ. ಅದೇ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನ್ಸಿಗೂ ಕೂಡ ಪ್ರೊವೈಡರ್ಸ್ ಇರ್ತಾರೆ. ಡಿಫ್ರೆಂಟ್ ಕಂಪನೀಸ್ ಆಫ್ ಪ್ರೊವೈಡರ್ಸ್ ಇರ್ತಾರೆ. ಅದರಲ್ಲಿ ಯಾವುದು ಬೆಸ್ಟು? ತುಂಬಾ ಇರ್ತವೆ. ಫಾರ್ ಎಕ್ಸಾಂಪಲ್ ಲೆಟ್ಸೆ ಗೋಡ್ಯಾಡಿ, ನೀವು ಈ ಹೆಸರನ್ನ ಕೇಳಿರ್ತೀರ. MSD ಅವರು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಗೋಡ್ಯಾಡಿ ಆಗಿರ್ಬೋದು, ಬ್ಲೂ ಹೋಸ್ಟ್ ಆಗಿರ್ಬೋದು, ಹೋಸ್ಟಿಂಗರ್ ಆಗಿರ್ಬೋದು, ಆ್ಯಂಡ್ ಹೋಸ್ಟ್ಗೆಟರ್ ಆಗಿರ್ಬೋದು. ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಹೋಸ್ಟಿಂಗ್ ಮತ್ತು ಡೊಮೈನ್ ಪ್ರೊವೈಡರ್ಸ್ ಇರ್ತಾರೆ. ಇದರಲ್ಲಿ ಯಾವುದು ಬೆಸ್ಟ್ ಅದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋಸ್ಟಿಂಗರ್ ಬೆಸ್ಟ್, ಅದಾದಮೇಲೆ ಬ್ಲೂ ಹೋಸ್ಟ್ ಬೆಸ್ಟ್. ಬಿಕಾಸ್ ಈ ಎರಡರದ್ದು ಕೂಡ ವೆಬ್ಸೈಟ್ ರನ್ ಬಿಕಾಸ್ ಎರಡರದ್ದು ಕೂಡ ಸರ್ವಿಸ್ ತುಂಬ ಚೆನ್ನಾಗಿದೆ. ನಾನು ಎರಡರದ್ದು ಕೂಡ ಯೂಸ್ ಮಾಡಿದ್ದೀನಿ. ನನಗೆ ಇಷ್ಟ ಆಗಿರೋದು ಈ ಎರಡು. ಸೊ ಫಾರ್ ಎಕ್ಸಾಂಪಲ್ ನಾನಿವಾಗ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ವೆಬ್ಸೈಟನ್ನು ಡಿಸೈನ್ ಮಾಡಬೇಕು, ಅದಕ್ಕೋಸ್ಕರ ನಾನು ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕು. ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ಅಂದರೆ, ಗೂಗಲ್ ಕ್ರೋಮಿಗೆ ಬಂದು bluehost.in ಅಂತ ಸರ್ಚ್ ಮಾಡಿ. bluehost.in ಅಂತನಾದರೂ ಸರ್ಚ್ ಮಾಡ್ಬೋದು, bluehost.com ಅಂತನಾದರೂ ಸರ್ಚ್ ಮಾಡ್ಬೋದು. ಬಿಕಾಸ್ ಈ ಎರಡು ಎಕ್ಸ್ಟೆನ್ಷನ್ನಿಂದ ಬರೋ ವೆಬ್ಸೈಟ್ ಒಂದೇ ತೊಗೊಂಡಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ .com ಇಂದ ಬರೋ ವೆಬ್ಸೈಟನ್ನು ಬ್ಲೂ ಹೋಸ್ಟ್ ಓನರೇ ತೊಗೊಂಡಿರ್ತಾರೆ. .in ಅನ್ನು ಬರೋ ಎಕ್ಸ್ಟೆನ್ಷನ್ನ ವೆಬ್ಸೈಟನ್ನು ಕೂಡ ಬ್ಲೂ ಹೋಸ್ಟ್ ಅವರೇ ತೊಗೊಂಡಿರ್ತಾರೆ. ನಾನಿಲ್ಲಿ bluehost.in ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಗೆಟ್ ಸ್ಟಾರ್ಟೆಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ US ಸರ್ವರ್ ತೊಗೊಂಡಿರುತ್ತೆ. ನಾವು ಇಂಡಿಯಾದಲ್ಲಿರೋದ್ರಿಂದ ನಾನು ಇಂಡಿಯಾ ಸರ್ವರ್ ಲೊಕೇಶನ್ನ ತೊಗೊಂಡಿರ್ತೀವಿ. ಬೈ ಡಿಫಾಲ್ಟ್ 36 months ಅಂತ ಚೂಸ್ ಮಾಡಿದ್ದಾರೆ. ನೀವು 12 monthsಗೆ ಚೂಸ್ ಮಾಡ್ಕೋಬೋದು. ನಿಮಗೆ ಬೇಸಿಕ್ ಪ್ಲ್ಯಾನ್ ಎನಫ್, ಬಿಕಾಸ್ ಈಗಿನ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮಗೆ ಬೇಸಿಕ್ ಪ್ಲ್ಯಾನ್ ಈಸ್ ಎನಫ್. ಒಂದು ವೆಬ್ಸೈಟ್ ಇದೆ, 50 GB SSD ಸ್ಟೋರೇಜ್ ಇದೆ, SSL ಸರ್ಟಿಫಿಕೇಟ್ ಇದೆ. SSL ಸರ್ಟಿಫಿಕೇಟ್ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ತುಂಬ ಸೆಕ್ಯೂರ್ಡ್ ಆಗಿ ಪ್ರೊಟೆಕ್ಷನಲ್ಲಿ ಇದೆ ಅನ್ನೋ ಒಂದು ಇಂಡಿಕೇಟ್ ಮಾಡುತ್ತೆ ಈ SSL ಸರ್ಟಿಫಿಕೇಟ್. ಈ SSL ಸರ್ಟಿಫಿಕೇಟ್ನ ನೀವು ತೊಗೊಳ್ಳೇಬೇಕಾಗುತ್ತೆ. ಬ್ಲೂ ಹೋಸ್ಟಲ್ಲಿ ಅದನ್ನು ಫ್ರೀ ಆಫ್ ಕಾಸ್ಟ್ ಆಗಿ ಕೊಟ್ಟಿರ್ತಾರೆ. ಬೇಸಿಕ್ ಪ್ಲ್ಯಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಅಲ್ವಾ, ಒಂದು ಡೊಮೈನನ್ನು ನೀವು ತೊಗೋಬೇಕಾಗುತ್ತೆ ಅಂತ. ಸೊ ಇಲ್ಲಿ ನೀವು ಮೇಲ್ ನೋಡ್ಬೋದು, ಡೊಮೈನ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಪ್ಲ್ಯಾನ್ ಇರುತ್ತೆ ಅಲ್ವಾ, ನನ್ನ ವೆಬ್ಸೈಟ್ಗೆ ಇದೇ ನೇಮ್ ಇಡಬೇಕು ಅಂತ. ಆ ನೇಮನ್ನು ಇಲ್ಲಿ ನೀವು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರಾಜ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡ್ತೀನಿ, rajblogs.com ಅಂತ. ಇಲ್ಲಿ ನೋಡ್ಬೋದು ಡೊಮೈನ್ ಅವೈಲಬಲ್ ಇದ್ದರೆ ಡೊಮೈನ್ ಅವೈಲಬಲ್ ಅಂತ ತೋರಿಸುತ್ತೆ. ಸಾರಿ, rajblogs.com ಈಸ್ ಅನ್ಅವೈಲಬಲ್. ಸೊ ಈ rajblogs.com ಅನ್ನೋದು ಡೊಮೈನ್ ಅವೈಲಬಲ್ ಇಲ್ಲ. ಸೊ ನಾನಿವಾಗ ಏನು ಮಾಡ್ತೀನಿ ಅಂದರೆ ಎಕ್ಸ್ಟೆನ್ಷನ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ನಾನು rajblogs.in ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ಎಕ್ಸ್ಟೆನ್ಷನ್ಸನ್ನು ನೀವು ಚೇಂಜ್ ಮಾಡ್ಕೋಬೋದು. ಸರ್ಚ್ ಮಾಡ್ತೀನಿ, ಲೋಡಿಂಗ್ ಸರ್ಚ್. ಕಂಗ್ರ್ಯಾಟ್ಸ್. ಓಕೆ, ಇವಾಗಿನ ತೋರಿಸ್ತು, ಬಟ್ ಆಲ್ರೆಡಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ rajblogs.co.in ಅಂತ ಸರ್ಚ್ ಮಾಡ್ತೀನಿ. ನಿಮ್ಮ ಇಷ್ಟ, ನೀವು ವೆಬ್ಸೈಟ್ಗೆ ನೀವು ಯಾವ ನೇಮ್ ಬೇಕಾದರೂ ಇಟ್ಕೋಬೋದು, ಬಟ್ ಅವೈಲಬಲ್ ಇರೋ ಡೊಮೈನ್ಸನ್ನು ನೀವು ಇಟ್ಕೋಬೇಕಾಗುತ್ತೆ. ಇಲ್ಲಿ rajblogs.co.in ಅವೈಲಬಲ್ ಅಂತ ಬರುತ್ತೆ. ಆ್ಯಡ್ ಟು ಕಾರ್ಟ್ ಮಾಡಿ, 339 rupees ಅಷ್ಟೇ ಪರ್ ಇಯರ್. ಆ್ಯಡ್ ಟು ಕಾರ್ಟ್ ಆ್ಯಂಡ್
ಹೋಸ್ಟಿಂಗ್ ಆಪ್ಷನ್ಗೆ ಹೋಗಿ ಇಲ್ಲಿ ನೀವು ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಮಾಡಿ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಆಗಲೇ ಓಪನ್ ಆಗಿತ್ತಲ್ಲ ಅದೇ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಡಿಯಾ ಸೆಲೆಕ್ಟ್ ಮಾಡಿ 12 ಮಂತ್ ಸೆಲೆಕ್ಟ್ ಮಾಡಿ ಬೇಸಿಕ್ ಪ್ಲ್ಯಾನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವಲ್ಲಿ ಏನು ಡೊಮೈನನ್ನು ತೊಗೊಂಡಿದ್ರಿ ಅಲ್ವಾ ಆ ಡೊಮೈನ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿ. ನಾನಲ್ಲಿ ತೊಗೊಂಡಿದ್ದು rajblogs.co.in. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. The domain rajblogs.co.in is available. ಸೊ ಫಸ್ಟ್ ನೇಮ್ ಲಾಸ್ಟ್ ನೇಮ್ ನಿಮ್ಮ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಡ್ರೆಸ್ ಸ್ಟ್ರೀಟ್ ಅಡ್ರೆಸ್ ಸ್ಟೇಟ್ ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ನ ನೀವು ಕೊಡಬೇಕಾಗುತ್ತೆ. GST ಈಸ್ ಆಪ್ಷನಲ್, ನೀವೇನು ತೊಗೋಬೇಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಪ್ರೈಮರಿ ಡೊಮೈನ್ ನಾವೇನಾಗಲೇ 336 ರೂಪೀಸಿಗೆ ತೊಗೊಂಡ್ವಲ್ಲ ಅದು ಇಲ್ಲಿ ಫ್ರೀಯಾಗಿ ಬರ್ತಿದೆ. ಸೊ ನಾವು ಡೊಮೈನ್ ತೊಗೊಂಡಿದ್ವಲ್ಲ ಅಮೌಂಟ್ ಅಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ ಕಟ್ ಆಗಲ್ಲ ಬಿಕಾಸ್ ಫ್ರೀ ಆಗಿದೆ ಡೊಮೈನ್. ಅದಾದಮೇಲೆ SSLC ಸರ್ಟಿಫಿಕೇಟ್ ಕೂಡ ಫ್ರೀ ಆಗಿದೆ. ಟೋಟಲ್ ಬಿಲ್ ಬಂದು 9832. ನಿಮಗೆ ಹಬ್ಬ ಅನ್ನಿಸ್ಬೋದು ಬಟ್ ಇಲ್ಲಿ ನೋಡ್ಬೋದು ನೀವು ಡೊಮೈನ್ ಪ್ರೈವಸಿ ಪ್ರೊಟೆಕ್ಷನ್ ಅಂದರೆ ನಮಗೆ SSL ಸರ್ಟಿಫಿಕೇಟ್ ಆಲ್ರೆಡಿ ಇರೋದ್ರಿಂದ ಇದು ನಮಗೆ ಬೇಡ. ಆ್ಯಂಡ್ ದೆನ್ ಪ್ರೊಟೆಕ್ಟ್ ಯುವರ್ ಸೈಟ್ ವಿತ್ ಇದು ಬೇಡ ನಮಗೆ. ಆ್ಯಂಡ್ ದೆನ್ ಬೂಸ್ಟ್ SEO ಇದು ಬೇಡ ನಮಗೆ. ಸೇವಿಂಗ್ಸ್ ಬಂದು 1,500 ನಮಗೆ ಸೇವಿಂಗ್ಸ್ ಆಯಿತು. ಟೋಟಲ್ ಬಂದ್ಬಿಟ್ಟು ಈಗ 3,950 ರೂಪೀಸ್. ಸೊ GST 18% 600 ರೂಪೀಸ್. ಇವಾಗ ಟೋಟಲ್ ಬಿಲ್ ಬಂದು 9,000ದಿಂದ 3,000ಕ್ಕೆ ಬಂತು. ಸೊ ನೀವು ಡೊಮೈನನ್ನು ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಕ್ಲಿಯರಾಗಿ ಪರ್ಚೇಸ್ ಮಾಡಿ. ಇಲ್ಲಿ ಕಾಣೋ ಯಾವ ಆಪ್ಷನ್ ಕೂಡ ನಿಮಗೆ ಬೇಕಿರಲ್ಲ. ನಿಮಗೆ ಬೇಕಿರೋದೇನು SSL ಸರ್ಟಿಫಿಕೇಟ್ನ ಫ್ರೀ ಆಫ್ ಕಾಸ್ಟಾಗಿ ಬ್ಲೂ ಹೋಸ್ಟೇ ನಮಗೆ ಕೊಡ್ತಿದೆ. ಆ್ಯಂಡ್ ಡೊಮೈನು ಕೂಡ ಬ್ಲೂ ಹೋಸ್ಟಾಗೆ ಕೊಡ್ತಿದೆ ಫ್ರೀ ಆಫ್ ಕಾಸ್ಟಾಗಿ. ಸೊ ನೀವು ಪೇ ಮಾಡೋ ಅಮೌಂಟ್ ಬಂದು ಹೋಸ್ಟಿಂಗಿಗೆ ಮಾತ್ರ 3,950 ರೂಪೀಸ್. ಓಕೆನಾ. ಇಲ್ಲಿ ಪೇ ವಿತ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಈ ರೀತಿ ಎಲ್ಲ ಇರುತ್ತೆ. ಸಬ್ಮಿಟ್ ಅಂತ ನೀವಿಲ್ಲಿ ಚೂಸ್ ಮಾಡ್ಕೋಬೋದು. ಡೆಬಿಟ್ ಕಾರ್ಡಲ್ಲೋ ಕ್ರೆಡಿಟ್ ಕಾರ್ಡಲ್ಲೋ ನೆಟ್ ಬ್ಯಾಂಕಿಂಗಲ್ಲಿ ಪೇ ಮಾಡ್ತಿರೋ ಅದು ನಿಮ್ಮ ಇಷ್ಟ. ಅದಾದಮೇಲೆ ಐ ಹ್ಯಾವ್ ರೀಡ್ ಇಲ್ಲಿ ನಾರ್ಮಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ, ಅದಕ್ಕೂ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಟ್ಟು ಅಮೌಂಟ್ ಪೇ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ. ಅಂದರೆ ನೀವು ಡೊಮೈನ್ ಮತ್ತು ಹೋಸ್ಟಿಂಗ್ ಏನು ಪರ್ಚೇಸ್ ಮಾಡಿದ್ದೀರಲ್ವ ಅದು ರೆಡಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ವೆಬ್ಸೈಟನ್ನು ಡಿಸೈನ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗಿದು ಕಾಸ್ಟ್ಲಿ ಅಂತ ಅನ್ನಿಸ್ಬೋದು ಬಟ್ ಟ್ರಸ್ಟ್ ಮೀ, ಈ ಒಂದು 3,950ನ ನೀವು ಪೇ ಮಾಡೋದು ಇಯರ್ಗೆ, ಒಂದು ವರ್ಷಕ್ಕೆ 3,950. ಜಸ್ಟ್ ಇಮ್ಯಾಜಿನ್ ಈ ಒಂದು 3,950ನ ನೀವು ಜಸ್ಟ್ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದ್ರಿಂದ ತೊಗೋಬಿಡ್ಬೋದು. ಈ 3,950 ರೂಪೀಸ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ಗಾಯ್ಸ್. ಟ್ರಸ್ಟ್ ಮೀ, ನೀವು ಒಂದ್ಸತಿ ವೆಬ್ಸೈಟ್ ಡಿಸೈನಿಂಗ್ನ ಕಲಿತ್ರೆ ಯಾವುದೇ ಕಾರಣಕ್ಕೂ ಈ 3,950 ವರ್ತ್ ಅನಿಸುತ್ತೆ ಹೊರ್ತು ನಿಮಗೆ ವೇಸ್ಟ್ ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ಸೊ ಡೊಮೈನ್ಸ್ ಅಂತ ಅಂದರೆ ನೇಮ್ ಆಫ್ ದ ವೆಬ್ಸೈಟ್. ಮನುಷ್ಯರಿಗೆ ಯಾವ ರೀತಿ ನೇಮ್ಸ್ ಇರ್ತಾವೋ ಅದೇ ರೀತಿ ವೆಬ್ಸೈಟ್ಸ್ಗಳಿಗೂ ನೇಮ್ ಇರ್ತವೆ, ಅದನ್ನು ನಾವು ಡೊಮೈನ್ಸ್ ಅಂತ ಕರಿತೀವಿ. ಹೋಸ್ಟಿಂಗ್ ಅಂತಂದರೆ ಸ್ಪೇಸ್ ಇನ್ ಎ ಸರ್ವರ್. ಗೂಗಲಲ್ಲಿ ನಮ್ಮ ವೆಬ್ಸೈಟ್ಗಂತಲೇ ನಾವು ತೊಗೊಳ್ಳೋ ಅಂಥ ಒಂದು ಸ್ವಲ್ಪ ಸ್ಪೇಸನ್ನು ನಾವು ಹೋಸ್ಟಿಂಗ್ ಅಂತ ಕರಿತೀವಿ. ಸೊ ಈ ಹೋಸ್ಟಿಂಗಲ್ಲಿ ಪ್ರೊವೈಡರ್ಸ್ ಇರ್ತವೆ, ಅದನ್ನು ಗೋಡ್ಯಾಡಿ, ಬ್ಲೂ ಹೋಸ್ಟ್, ಹೋಸ್ಟಿಂಗರ್, ಹೋಸ್ಟ್ಗೆಟರ್ ಈ ರೀತಿಯಾದಂಥ ಒಂದು ಪ್ರೊವೈಡರ್ಸ್ ಇರ್ತಾರೆ. ಯಾವ ರೀತಿ ಸಿಮ್ ಕಾರ್ಡ್ಗೆ ಪ್ರೊವೈಡರ್ಸ್ ಇರ್ತಾರೋ ಅದೇ ರೀತಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನ್ಗೂ ಕೂಡ ಇರ್ತವೆ. ಆ್ಯಂಡ್ ನಾನು ಯೂಸ್ ಮಾಡಿರೋ ಮಟ್ಟಿಗೆ ಹೋಸ್ಟಿಂಗರ್, ಬ್ಲೂ ಹೋಸ್ಟ್ ಬೆಸ್ಟ್. ನಾನಿವಾಗ ನಿಮಗೆ ತೋರಿಸಿದ್ದು ಬ್ಲೂ ಹೋಸ್ಟಲ್ಲಿ ಯಾವ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಪರ್ಚೇಸ್ ಮಾಡಬೇಕು ಅಂತ. ಹೋಸ್ಟಿಂಗರಲ್ಲಿ ನಾನು ನಿಮಗೆ ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದಾಗ ಹೋಸ್ಟಿಂಗರಲ್ಲಿ ಯಾವ ರೀತಿ ಹೋಸ್ಟಿಂಗ್ ಮತ್ತು ಡೊಮೈನಿಂಗನ್ನು ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸಿಮಿಲರ್ ಇರುತ್ತೆ ಬಟ್ ಸ್ವಲ್ಪ ಪ್ರೋಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಪ್ರೋಸೆಸನ್ನು ನಾನು ನಿಮಗೆ
ಖಂಡಿತವಾಗಿಯೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆದಾಗ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ವೆಬ್ಸೈಟ್ ಡಿಸೈನಿಂಗ್ ವಿಡಿಯೋಸ್. ಆಗ ಈ ಹೋಸ್ಟಿಂಗರಲ್ಲೇ ಯಾವ ರೀತಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ಪರ್ಚೇಸ್ ಮಾಡಬೇಕು, ಗೋಡ್ಯಾಡಿಯಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು, ಹೋಸ್ಟ್ ಕ್ಯಾಟರಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ಸ್ ಆಫ್ ವೆಬ್ಸೈಟ್ ಡಿಸೈನಿಂಗ್. ಬ್ಲೂ ಹೋಸ್ಟಲ್ಲಿ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂದರೆ bluehost.in ಅಂತ ಸರ್ಚ್ ಮಾಡಿ ಫಸ್ಟು ಡೊಮೈನನ್ನು ಹ್ಯಾಡ್ ಟು ಕಾರ್ಟ್ ಮಾಡಿ, ಅದಾದ ನಂತರ ಹೋಸ್ಟಿಂಗ್ ಪ್ಲ್ಯಾನ್, ಬೇಸಿಕ್ ಪ್ಲ್ಯಾನ್ ಏನು ಹೇಳಿದೆ ನಾನು, 249 rupees, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆ್ಯಡ್ ಟು ಕಾರ್ಟ್ ಏನು ಮಾಡಿದ್ದೀರಾ ಆ ಡೊಮೈನ್ ನೇಮನ್ನು ಕ್ರಿಯೇಟೆಡ್ ಡೊಮೈನ್ ಅನ್ನೋ ಒಂದು ಫೇಸಲ್ಲಿ ಹಾಕಿ, ಆಗ ನಿಮ್ಮ ಡೊಮೈನ್ ತಾನೇ ಸೆಲೆಕ್ಟ್ ಆಗುತ್ತೆ. ಡೊಮೈನ್ಗೆ ನೀವು ಯಾವುದೇ ರೀತಿಯಾದಂಥ ಅಮೌಂಟನ್ನು ಪೇ ಮಾಡಲ್ಲ, ಹೋಸ್ಟಿಂಗಿಗೆ ಮಾತ್ರ ಮಾಡಬೇಕಾಗುತ್ತೆ. ಬಿಕಾಸ್ ಹೋಸ್ಟಿಂಗಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಡೊಮೈನ್ ಮತ್ತು SSL ಸರ್ಟಿಫಿಕೇಟ್ ಎರಡೂ ಬರುತ್ತೆ. ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಖಂಡಿತವಾಗಿಯೂ ತಿಳಿಸ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ 7090825270 ಈ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಅಥವಾ ವಾಟ್ಸಪ್ಪಲ್ಲಿ ಕೂಡ ಕಾಲ್ ಮಾಡ್ಬೋದು, ಅಥವಾ ಟೆಕ್ಸ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಓಪನ್ ಆಗಿದೆ. ಕೋರ್ಸ್ ಫೀಸ್ ಬಂದು 5000. ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರಲ್ಲ. ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5000. ಕೋರ್ಸ್ ಪ್ರತಿದಿನ 1 ಗಂಟೆ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಇರುತ್ತೆ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಕೂಡ ಇರುತ್ತೆ. ಮಾರ್ನಿಂಗ್ ಬ್ಯಾಚ್ ಬಂದು 11:30ಗೆ ಇರುತ್ತೆ, ಈವ್ನಿಂಗ್ ಬ್ಯಾಚ್ ಬಂದು 7:30ಗೆ ಇರುತ್ತೆ. ನಿಮಗೆ ಯಾವ ಬ್ಯಾಚ್ ಕನ್ವಿನ್ಸ್ ಅನಿಸುತ್ತೋ ಆ ಬ್ಯಾಚ್ಗೆ ನೀವು ಸೆಲೆಕ್ಟ್ ಆಗ್ಬೋದು, ಎನ್ರೋಲ್ ಆಗ್ಬೋದು. ಕೋರ್ಸ್ ಫೀಸ್ ಬಂದು 5000. ಥ್ಯಾಂಕ್ ಯು ಗೈಸ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಹೋಸ್ಟಿಂಗ್ ಅಂದರೆ ಏನು, ಡೊಮೈನ್ ಅಂದರೆ ಏನು, ಆ್ಯಂಡ್ ಹೋಸ್ಟಿಂಗ್ ಮತ್ತು ಡೊಮೈನನ್ನು ಯಾವ ರೀತಿ ಪರ್ಚೇಸ್ ಮಾಡೋದು ಅನ್ನೋದನ್ನು ಕಲ್ತಿದ್ದೀವಿ. ಓಕೆ. ಸೊ ನಾವು ಯಾವುದೇ ಒಂದು ವೆಬ್ಸೈಟನ್ನು 2 ರೀತಿ ಕ್ರಿಯೇಟ್ ಮಾಡ್ತೀವಿ, ಒಂದು ಕೋಡಿಂಗ್ ಮೂಲಕ, ಇನ್ನೊಂದು ನಾನ್ ಕೋಡಿಂಗ್ ಮೂಲಕ. ನಾನ್ ಕೋಡಿಂಗ್ ಮೂಲಕ ನಾವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ವರ್ಡ್ಪ್ರೆಸ್ ಅನ್ನೋ ಒಂದು ಟೂಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಬೈ ಡಿಫಾಲ್ಟ್ ನಿಮ್ಮ ವೆಬ್ಸೈಟ್ ಬಂದು ಈ ರೀತಿ ಇರುತ್ತೆ. ಸೊ ಏನು ಇರೋದಿಲ್ಲ, ನಥಿಂಗ್. ಬಟ್ ಈ ಒಂದು ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ನಾವು ವೆಬ್ಸೈಟ್ ಆಗಿ ಕನ್ವರ್ಟ್ ಮಾಡಬೇಕು, ವೆಬ್ಸೈಟ್ ನ ನಾವು ಡಿಸೈನ್ ಮಾಡಬೇಕು. ಸೊ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಬೇಕು ಅಂತಂದ್ರೆ 4 ಸ್ಟೆಪ್ಸ್ ಅಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತೀವಿ. ಒಂದು ಪೇಜಸ್, ಇನ್ನೊಂದು ಮೆನು, ಥರ್ಡ್ ಒನ್ ಥೀಮ್, ಅಂಡ್ ಫೋರ್ತ್ ಒನ್ ಕಸ್ಟಮೈಸ್. ವರ್ಡ್ಪ್ರೆಸ್ ನ ಡಿಸೈನ್ ಮಾಡೋದಕ್ಕೆ 4 ಸ್ಟೆಪ್ಸ್ ಯೂಸ್ ಮಾಡ್ತೀರಿ. ಸೊ ವರ್ಡ್ಪ್ರೆಸ್ ನ ಡಿಸೈನ್ ಮಾಡೋಕೆ ಅಲ್ಲ, ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋಕೆ. ವರ್ಡ್ಪ್ರೆಸ್ ಅಲ್ಲಿ ವೆಬ್ಸೈಟ್ ಅನ್ನ ಡಿಸೈನ್ ಮಾಡೋದಕ್ಕೆ 4 ಸ್ಟೆಪ್ಸ್ ಅಲ್ಲಿ ನಾವು ವೆಬ್ಸೈಟ್ ಅನ್ನ ಡಿಸೈನ್ ಮಾಡ್ತಾ ಹೋಗ್ತೀವಿ. ಒಂದು ಪೇಜಸ್, 2 ಮೆನು, 3ನೇದು ಥೀಮ್, ಅಂಡ್ 4ನೇದು ಕಸ್ಟಮೈಸ್. ಓಕೆ. ಸೊ ಫಸ್ಟ್ ನಾವು ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಪೇಜಸ್, ಮೆನು, ಥೀಮು, ಕಸ್ಟಮೈಸ್. ಓಕೆ. ಎಸ್. ಓಕೆ ಮೇಡಂ. ಅಂಡ್ ಫಸ್ಟ್ ನಾವೀಗ ಪೇಜಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಹಾಗಾಗಿ ನಾನು ನನ್ನ ಒಂದು ಸಬ್ಡೊಮೈನ್ಗೆ ಲಾಗಿನ್ ಆಗಿದ್ದೀನಿ. ಓಕೆನಾ? ಸೊ ನೀವೊಂದು ಹೊಸದಾಗಿ ಒಂದು ಫೋನ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಆಂಡ್ರಾಯ್ಡ್ ಮೊಬೈಲ್ಗೂ ಐಫೋನ್ಗೂ ಡಿಫ್ರೆನ್ಸ್ ಇದೆ. ಲೈಕ್ ಯೂಸ್ ಮಾಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಆಪ್ಷನ್ಸ್ ಆಗಿರ್ಬೋದು, ಆ ರೀತಿ ಎಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಐಫೋನ್ ಅನ್ನ ತಗೊಂತೀರಾ ಅಂತ ಅನ್ಕೊಳ್ಳಿ. ಆ ಐಫೋನ್ ಅನ್ನ ಯೂಸ್ ಮಾಡೋದು ನಿಮ್ಗೆ ಯಾರಾದ್ರೂ ಹೇಳ್ಕೊಡ್ಬೇಕೋ ಅಥವಾ ನೀವೇ ಯೂಸ್ ಮಾಡ್ತೀರಾ? ಇವಾಗ ನೀವೇ ಯೂಸ್ ಮಾಡ್ತೀರಾ ಅಲ್ವಾ? ಹೆಂಗ್ ಯೂಸ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಒಂದು 2 days 3 days ಹಂಗೆ ನೋಡ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಸ್.
ಅಲ್ವಾ? ಫಸ್ಟ್ ಹೌದು ನಾವು ಒಂದು ಮೊಬೈಲ್ ತಗೊಂಡಾಗ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ ಈ ಮೊಬೈಲ್ ಅನ್ನ ಹಿಂಗ್ ಯೂಸ್ ಹೌದು ಮಾಡ್ಬೇಕಂತ. ನಾವೇ ಆ ಮೊಬೈಲ್ ಮೇಲೆ ಇಂಟ್ರೆಸ್ಟ್ ತೋರಿಸಿ ಬಿದ್ದು ಒದ್ದಾಡಿ ನಾವು ಕಲ್ತಿದ್ದೇವೆ. ಹೌದು ಹೌದು ಓಕೆನಾ? ಸೊ ಇಲ್ಲೂ ಹ್ಮ್. ಅದೇ ತರಾನೇ. ಅಂಡ್ ಇಲ್ಲಿ ತುಂಬಾ ಮಲ್ಟಿಪಲ್ ಆಪ್ಷನ್ಸ್ ಕಾಣ್ತಿದಾವೆ. ಏನೋ ಇದು ರಾಕೆಟ್ ಸೈನ್ಸ್ ಏನಲ್ಲ, ಸಿಂಪಲ್. ಬಟ್ ಓಕೆ ಮ್ಯಾಮ್. ನೀವೇನ್ ಮಾಡ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿಯೊಂದು ಆಪ್ಷನ್ಗೂ ಕೂಡ ನೀವು ಹೋಗಿ ಓಕೆ ಏನಾಗುತ್ತೆ, ಏನೇನ್ ಚೇಂಜ್ ಆಗುತ್ತೆ ಓಕೆ ವೆಬ್ಸೈಟ್ ಅಲ್ಲಿ, ಈ ರೀತಿ ಎಲ್ಲ ನೀವು ಕಲಿತಾ ಬರ್ಬೇಕು. ಓಕೆನಾ? ಸೊ ಓಕೆ ಪ್ರತಿಯೊಂದು ಆಪ್ಷನ್ ಅನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು. ಸೊ ಅವಾಗ ನೀವು ಪರ್ಫೆಕ್ಟ್ ವೆಬ್ಸೈಟ್ ಡಿಸೈನರ್ ಆಗ್ತೀರಾ. ಸೊ ನಾವು ಓಕೆ ಮ್ಯಾಮ್. ಫಸ್ಟ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಅಂಡ್ ಓಕೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡಿ ಪೇಜಸ್ ಅನ್ನೋ ಎಲ್ಲಾದ್ರೂ ಒಂದು ಆಪ್ಷನ್ ಕಾಣ್ತಿದ್ಯಾ ಅಂತ. ಪೇಜಸ್ ಇಲ್ಲಿದೆಯಲ್ಲ ಮೇಡಮ್, ಥರ್ಡ್ನೇದು ಪೋಸ್ಟರ್ಸ್ ಮೀಡಿಯಾ ಮೀಡಿಯಾ ಎಸ್, ಮೀಡಿಯಾ ಕೆಳಗಡೆ ಪೇಜಸ್ ಅಂತ ಇದೆ. ಅಂಡ್ ಈ ಹಾಂ ಪೇಜಸ್ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡ್ತೀನಿ. ಓಕೆ ಒಂದ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ನೀವಲ್ಲಿ ನೋಡ್ಬೋದು ಸಿ ಹೋಮ್ ಅಂಡ್ ಕಾಂಟ್ಯಾಕ್ಟ್. ಹಾಂ ಹ್ಮ್ ಸೊ ಇವಾಗ ನಾನು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಬೈ ಡಿಫಾಲ್ಟ್ ಇದು ನನ್ನ ಹೋಮ್ ಪೇಜ್. ಸೊ ನನ್ನ ಹೋಮ್ ಪೇಜ್ ಓಪನ್ ಆಗುತ್ತೆ. ಓಕೆ ಕಾಂಟ್ಯಾಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಪೇಜ್ ಓಪನ್ ಆಗುತ್ತೆ. ಹಾಂ ಮೇಡಮ್. ಸೊ ಓಕೆನಾ? ಇವನ್ನ ನಾವು ಪೇಜಸ್ ಅಂತ ಕರಿತೀವಿ. ಓಕೆ ಅರ್ಥ ಆಯ್ತಾ? ಆತಾಯ್ತು ಮೇಡಮ್. ಸೊ ಇವಾಗ ನಾವು ಪೇಜಸ್ ಅನ್ನ ಅಂದ್ರೆ ಸ್ಟಾರ್ಟಿಂಗ್ ಟಾಸ್ಕ್ ಬರ್ ಅಲ್ಲೇ ಬರುತ್ತೆ ಅದೆಲ್ಲ. ಎಸ್, ನೀವ್ ಯಾವ್ದೇ ಒಂದು ವೆಬ್ಸೈಟ್ ಅನ್ನ ತಗೊಂಡ್ರು ಕೂಡ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಅಮೆಜಾನ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ನೀವು ಓಕೆ ಅಲ್ಲಿ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಜಸ್ ಗಳು ಇರ್ತವೆ. ಸಿ ಯಾ ಮೇಡಮ್. ಹೌದು ಓಕೆನಾ? ಹೌದು ಸೊ ಈ ರೀತಿಯಾದಂತವನ್ನ ನಾವು ಪೇಜಸ್ ಅಂತ ಕರಿತೀವಿ. ಓಕೆ. ಒಂದು ಇಲ್ಲಿ ಮೇಲೆ ಇನ್ಫಾರ್ಮೇಶನ್ ಅದು ಅಮೆಜಾನ್ ಅಂತ ಐತಲ್ಲ, ಅದೇನ ಮೇಡಮ್? ಅದೇನ ಯಾವ್ದು ಯಾವ್ದು ಅಮೆಜಾನ್ ಅಲ್ಲಿ ಇದು ಮೇಲೆ ಇದಾ? ಅದು ಸರ್ಚ್ ಬಾರ್ ಇದೆಯಲ್ಲ ಅಲ್ಲಿ, ಅದು ಇದನ್ನ ನಾನು ಹೇಳ್ತೀನಿ ಇವತ್ತೇನು ಅಂತ. ಇದೆಲ್ಲ ಇವನ್ನ ನಾವು ಹಾ ಹೆಡರ್ ಅಂತ ಕರಿತೀವಿ. ಓಕೆ ಓಕೆನಾ? ಇದನ್ನ ಸರ್ಚ್ ಬಾರ್ ಅಂತ ಕರಿತೀವಿ. ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಇದನ್ನ ಓಕೆ ನಾವು ಫೂಟರ್ ಅಂತ ಕರಿತೀವಿ. ಹಾ ಫೂಟರ್. ಸಿ ಓಕೆ. ಸೊ ಲಾಸ್ಟ್ ಎಂಡಿಂಗ್ ಇರೋದೆಲ್ಲ ಟ್ವಿಟರ್. ಫೂಟರ್ ಫಸ್ಟ್ ಅಲ್ಲಿ ಬರೋದು ಹೆಡ್ ಸೆಕ್ಷನ್. ಓಕೆ. ಓಕೆನಾ? ಲಾಸ್ಟ್ ಇರೋದೆಲ್ಲ ಫೂಟರ್. ಹಾ, ಮೇಲೆ ಬರೋದೆಲ್ಲ ಹೆಡರ್. ಸಿ ಇದು ಕಾರ್ಟ್. ಆಯ್ತು. ಓಕೆನಾ? ಅರ್ಥ ಆಯ್ತು. ಓಕೆ. ಸೊ ಇವಾಗ ನಾವು ಪೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಪೇಜಸ್ ಅನ್ನ ಕ್ರಿಯೇಟ್ ಮಾಡೋಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಪೇಜಸ್ ಅನ್ನೋದು ಕಾಣ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಮೇಡಮ್. ಸೊ ಬೈ ಡಿಫಾಲ್ಟ್ ಇಲ್ಲಿ ಎರಡು ಪೇಜಸ್ ನ ನಮಗೆ ಕೊಟ್ಟಿದ್ದಾರೆ, ಪ್ರೈವಸಿ ಪಾಲಿಸಿ ಅಂಡ್ ಸ್ಯಾಂಪಲ್ ಪೇಜ್ ಅಂತ. ಓಕೆ ನೀವು ಇಟ್ಕೋಬೇಕು ಅಂದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ನೀವು ಡಿಲೀಟ್ ಮಾಡ್ಬೋದು. ಸೊ ನಾನು ಇಲ್ಲಿ ಸ್ಯಾಂಪಲ್ ಪೇಜ್ ಅನ್ನ ಡಿಲೀಟ್ ಮಾಡ್ತಿದ್ದೀನಿ. ಡಿಲೀಟ್ ಹೆಂಗ್ ಮಾಡೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಪ್ರೈವಸಿ ಪಾಲಿಸಿ ಪೇಜ್ ಓಕೆ ಇದೆ. ಇಲ್ಲಿ ಹಾ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಬಾಕ್ಸ್ ಕಾಣ್ತಿದೆ ಅಲ್ವಾ, ಯಾ ಮೇಡಮ್. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಹ್ಮ್ ಇಲ್ಲಿ ಟ್ರ್ಯಾಕ್ ಅಂತ ಒಂದು ಆಪ್ಷನ್ ಇದೆ, ಗೊತ್ತಾ? ಯಾ ಮೇಡಮ್. ಹೌದು. ಆ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪೇಜ್ ಡಿಲೀಟ್ ಆಗುತ್ತೆ. ಓಕೆ 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 ಸೊ ಇವಾಗ ನಾನು ಎರಡೂ ಪೇಜ್ ಅನ್ನ ಡಿಲೀಟ್ ಮಾಡಿದ್ದೀನಿ ಅಂಡ್ ನಾನು ಒಂದು ಓಕೆ ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕು. ಓಕೆ ಸೊ ಇಲ್ಲಿ ಕಾಣ್ತಿದೆ ಆಡ್ ನ್ಯೂ ಪೇಜ್. ಓಕೆ ಮೇಡಮ್. ಸೊ ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಸೊ ಜಸ್ಟ್ ಥಿಂಕ್, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಅಪೋಲೋ ಹಾಸ್ಪಿಟಲ್ ಕ್ಲೈಂಟಿಗೆ ಒಂದು ವೆಬ್ಸೈಟ್ ಡಿಸೈನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಅಂಡ್ ನೀವು ಪ್ರತಿ ಸತಿನೂ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಮೈಂಡ್ ಅಲ್ಲಿ ಓಕೆ ಒಂದು ವಿಜುವಲೈಸೇಷನ್ ಬರಬೇಕು. ಅಂದ್ರೆ ಹಾ ನಾವು ವೆಬ್ಸೈಟ್ ಅನ್ನ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋ ಒಂದು ವಿಜುವಲೈಸ್ ಬರಬೇಕು. ಓಕೆ ಸೊ ಇವಾಗ ಅಪೋಲೋ ಹಾಸ್ಪಿಟಲ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಕಾಮನ್ ಆಗಿ ಅಪೋಲೋ ಹಾಸ್ಪಿಟಲ್ ವೆಬ್ಸೈಟ್ಗೆ ಯಾವ್ಯಾವ ಪೇಜಸ್ಗಳು ಬೇಕಾಗುತ್ತೆ ಹ್ಮ್ ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಓಕೆ 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 ಮೇಡಮ್. ಓಕೆನಾ? ಸೊ ಇವಾಗ ಅಪೋಲೋ ಹಾಸ್ಪಿಟಲ್ ಒಂದು ವೆಬ್ಸೈಟ್ ಅನ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಒಂದು ಹೋಮ್ ಪೇಜ್ ಇರಲೇಬೇಕು. ಹೌದು.
ಸೊ ಇಲ್ಲಿ ಹೋಮ್ ಅಂತ ನೀವು ಟೈಪ್ ಮಾಡಿ ಅಂಡ್ ಇಲ್ಲಿ ಪಬ್ಲಿಷ್ Okay. ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ? ಓಕೆ ಮೇಡಮ್. ಸೊ ಪಬ್ಲಿಷ್. ಸಿ ಹಾ. ಪಬ್ಲಿಷ್ ಹ್ಮ್ ಸಿ ಹ್ಮ್ 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 ಹ್ಮ್. ಪಬ್ಲಿಷ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ? ಹಾ ಮೇಡಮ್. ಆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಅಗೈನ್ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಪೇಜ್ ಕ್ರಿಯೇಟ್ ಆಗಿರುತ್ತೆ. ನಿಮ್ಮ ಒಂದು ಪೇಜ್ ಅನ್ನ ನೀವು ನೋಡ್ಬೇಕು ಅಂತಂದ್ರೆ ಇಲ್ಲಿ ವ್ಯೂ ಪೇಜ್ ಹಾ ಅಂತ ಮೇಡಮ್. ಇದೆ. ಯಾ ಮೇಡಮ್. ಆ ವ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಪೇಜ್ ಅನ್ನ ನೋಡ್ಕೋಬಹುದು. ಈ ರೀತಿ ಹೋಮ್. ಓಕೆ. ಓಕೆನಾ? ಅಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಕಾಂಟ್ಯಾಕ್ಟ್ ಪೇಜ್ ಅಂತ ಓಪನ್ ಮಾಡಿದಾಗ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ ನನಗೆ, ಓಕೆ ಮೇಡಮ್. ಕಾಲರ್ಸ್, ವಾಟ್ಸಪ್. ಹ್ಮ್ ಹ್ಮ್. ಸೊ ಆ Yeah, ma'am. ರೀತಿ ನೀವು ಹೋಮ್ ಪೇಜ್ ಕ್ರಿಯೇಟ್ ಮಾಡಿದಾಗ ಇಲ್ಲಿದೆ ನೋಡಿ, ಟೈಪ್ ಟು ಚೂಸ್, ಟೈಪ್ Type ಆರ್ to ಟು choose a black. ಬ್ಲಾಕ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಕಂಟೆಂಟ್ ಅನ್ನ ತುಂಬಬೇಕಾಗುತ್ತೆ, ಅಂದ್ರೆ ಅವ್ರದ್ದು ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ನೀವು ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ರ್ಯಾಂಡಮ್ ಆಗಿ ಒಂದು ಟೆಕ್ಸ್ಟ್ ಅನ್ನ ನಾನು ಮಾಡ್ತೀನಿ ಅಂಡ್ ಸೇವ್ ಮಾಡ್ತೀನಿ. ಓಕೆ. ಸೇವ್ ಮಾಡಿದಾಗ ನಾನು ನನ್ನ ಹೋಮ್ ಪೇಜಿಗೆ ಹೋಗಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನಾನು ಏನ್ ಟೈಪ್ ಮಾಡಿದ್ನೋ ಅದು ಬಂದೇ ಇದೆ. ಸೊ ಈ ರೀತಿ ನೀವು ಹೋಮ್ ಪೇಜ್ ಅನ್ನ ಕ್ರಿಯೇಟ್ ಮಾಡಿದಾಗ ಆ ಹೋಮ್ ಪೇಜ್ ಅಲ್ಲಿ ಏನೇನ್ ಇದನ್ನ ಕ್ರಿಯೇಟ್ ಮಾಡಿ ಏನ್ ಮಾಡ್ಬೇಕು ಮೇಡಮ್? ಹಲೋ. ಹಾ ಹೇಳಿ. ಇಲ್ಲಿ ಇವಾಗ ನೀವು ಇದು ಟೈಪ್ ಮಾಡಿ ಎಲ್ಲಿಗೆ ಹೋದ್ರಿ ಮೇಡಮ್? ಟೈಪ್ ಮಾಡಿ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ವ್ಯೂ ಪೇಜ್ ಅಂತ ಆಪ್ಷನ್ ಬಂದಿತ್ತು ಗೊತ್ತಾ? ಹಾ 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 ಹಾ. ಓಕೆ. ಸೊ ಅದ್ರ ಮೇಲೆ ಹೋದೆ. ಸಿ ಹಾ ಹಾ. ಓಕೆನಾ? ಓಕೆ. ಸೊ ಈ ರೀತಿ ನೀವು ಪೇಜಸ್ ಅನ್ನ ಕ್ರಿಯೇಟ್ ಮಾಡೋದು. ಓಕೆ. ಓಕೆನಾ? ಸೊ ಇವಾಗ ನಂದು ಹೋಮ್ ಪೇಜ್ ಕ್ರಿಯೇಟ್ ಆಗಿದೆ. ಹಾ. ಸೊ ಹೋಮ್ ಪೇಜ್ ಆದ್ಮೇಲೆ ಇನ್ನೇನು ಬರ್ಬೋದು? ಕಾಂಟ್ಯಾಕ್ಟರ್ಸ್ ಡೆಫಿನೆಟ್ಲಿ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋಕ್ಕೋಸ್ಕರ, ಓಕೆ. ರೈಟ್? ಸೊ ಅಗೇನ್ ನೀವು ಇನ್ನೊಂದು ಓಕೆ ಮೇಡಮ್. ಪೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಅಗೈನ್ ಪೇಜಸ್ ಗೆ ಬನ್ನಿ, ಅಗೈನ್ ಆಡ್ ನ್ಯೂ ಪೇಜ್ ಅಂತ ಇದೆ ನೋಡಿ. ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಅದೇ ಅಗೈನ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅವಾಗ ಇನ್ನೊಂದು ಪೇಜ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ. ಕಾಂಟ್ಯಾಕ್ಟರ್ಸ್ ಅಂತ. ಓಕೆ. ಸೊ ಅಗೈನ್ ಪಬ್ಲಿಷ್ ಮಾಡಿ. ಓಕೆ. ಕಾಂಟ್ಯಾಕ್ಟ್ ಪೇಜ್ ಕೂಡ ಕ್ರಿಯೇಟ್ ಆಯ್ತು. ಓಕೆ. ಸೊ ನೀವು ನೋಡ್ಬೇಕು ಅಂತಂದ್ರೆ ವ್ಯೂ ಪೇಜ್ ಮೇಲೆ ಹೋಗಿ ನೀವು ನೋಡ್ಕೋಬಹುದು. ಓಕೆ. ಸೊ ಓಕೆನಾ? ಇವಾಗ ಮತ್ತಿನ್ನೇನ್ ಪೇಜ್ ಬರ್ಬೋದು? ಒಂದು ಅಪೋಲೋ ಹಾಸ್ಪಿಟಲ್ಗೆ. ಅಪೋಲೋ ಅನ್ನೋದು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ರೈಟ್? ಹಾ ಮೇಡಮ್. ಸೊ ಇವಾಗ ನಾವು ಹಾಸ್ಪಿಟಲ್ಗೆ ಏನಕ್ಕೆ ಹೋಗ್ತೀವಿ ಬಸವರಾಜ್? ಪೇಷಂಟ್ಸ್ ಆದ್ಮೇಲೆ ಟ್ರೀಟ್ಮೆಂಟಿಗೋಸ್ಕರ ಹೋಗ್ತಾರೆ. ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತೀವಿ. ಏನೇನಕ್ಕೆ ಹೋಗ್ತೀವಿ? ಹಲೋ. ಕೇಳಿಸ್ತಿದ್ಯಾ? ಅಲ್ಲಿ ಕಾರ್ಡಿಯಾಲಜಿ ಅದರಲ್ಲಿ ಸಬ್ ವೆರೈಟೀಸ್ ಬರ್ತವೆ ಕಾರ್ಡಿಯಾಲಜಿ ಅಲ್ವಾ? ಅದನ್ನ ನಾವು ಸರ್ವಿಸಸ್ ಅಂತ ಕರಿಬಹುದು ನಾವು ಅದನ್ನ. ಯಾ ಮೇಡಮ್. ಸೊ ನಾನಿಲ್ಲಿ ಸರ್ವಿಸಸ್ ಅಂತ ತಿರ್ಗಾ ಪೇಜಸ್ ಹೋಗಿ ಸರ್ವಿಸ್ ತಗೋಬೇಕು. ಯಾವ ಪೇಜ್? ಪೇಜಸ್ಗೆ ಹೋಗ್ಬೇಕು ನೀವು. ಅಗೈನ್ ಆಡ್ ನ್ಯೂ ಪೇಜ್, ಸರ್ವಿಸಸ್. ಎಸ್, ಪೇಜಸ್ಗೆ ಹೋಗಿ ಅಗೈನ್ ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಾನಿಲ್ಲಿ ಸರ್ವಿಸಸ್ ಅಂತ ಓಕೆ ಪೇಜಸ್ ಕ್ರಿಯೇಟ್ ಮಾಡ್ತೀವಿ. ಓಕೆ. ಸೊ ಇವಾಗ ಸರ್ವಿಸಸ್ ಓಕೆನಾ? ಓಕೆ. ಅಂಡ್ ಇವಾಗ ಸರ್ವಿಸಸ್ ಅಂದ್ರೆ ಏನೇನ್ ಸರ್ವಿಸಸ್ ಇರ್ಬೋದು? ಆರ್ಥೋಪೆಡಿಕ್, ಡೆಂಟಲ್, ಎಸ್, ಪೀಡಿಯಾಟ್ರಿಕ್ಸ್. ಹೌದು. ಓಕೆನಾ? ಸೊ ಅಗೈನ್ ಪೀಡಿಯಾಟ್ರಿಕ್ಸ್ ಅನ್ನೋ ಒಂದು ಪೇಜ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ, ಪಬ್ಲಿಷ್ ಮಾಡ್ತೀನಿ. ಓಕೆ. ಅಗೈನ್ ನಾನು ಪೇಜಸ್ ಬರ್ತೀನಿ. ಅಗೈನ್ ಆಡ್ ನ್ಯೂ ಪೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಗೈನ್ ಗೈನಕಾಲಜಿ, ಅಗೈನ್ ಪಬ್ಲಿಷ್ ಮಾಡ್ತೀನಿ. ಓಕೆ.
ಅಗೈನ್ ಆಡ್ ನ್ಯೂ ಪೇಜಿಗೆ ಬರ್ತೀನಿ. ಓಕೆ ಮೇಡಮ್. ಸೊ ಲೆಟ್ಸ್ ಸೇ ಕಾರ್ಡಿಯಾಲಜಿ. ಸೊ ಈ ರೀತಿ ವೆರೈಟೀಸ್ ಆಫ್ ಸರ್ವಿಸಸ್ ಅವ್ರ ಕಡೆ ಇರುತ್ತೆ. ಓಕೆ ಮೇಡಮ್. ಸೊ ನಾನು ಅಪೋಲೋ ಹಾಸ್ಪಿಟಲ್ ನ ಕ್ರಿಯೇಟ್ ಮಾಡ್ತಿದ್ದೀನಿ, ಹಾಗಾಗಿ ಈ ಸರ್ವಿಸಸ್ ಇರ್ತವೆ. ಮೇಡಮ್. ಬಟ್ ನೀವು ಬೇರೆ ಏನಾದ್ರು ಫಾರ್ ಎಕ್ಸಾಂಪಲ್ ಒಂದು ವೆಡ್ಡಿಂಗ್ ಫೋಟೋಗ್ರಫಿ ವೆಬ್ಸೈಟ್ ಏನಾದ್ರು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಅವಾಗ ಬೇರೆ ಬೇರೆ ಪೇಜಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಕ್ಯಾಂಡಿಡ್ಸ್ ಆಗಿರ್ಬೋದು, ಪ್ರೀ Okay. ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು, ಪೋರ್ಟ್ರೇಟ್ಸ್ ಹಾ, ಆಗಿರ್ಬೋದು, ಈ ರೀತಿ. ಓಕೆ. ಹಾ, ಓಕೆನಾ? ಓಕೆ, ಅರ್ಥ ಆಯ್ತು ಮೇಡಮ್. ಸೊ ನೀವು ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ನಿಮ್ ಕ್ಲೈಂಟ್ ಹತ್ರ ಕೇಳಿರ್ತೀರಾ ಏನೇನ್ ಸರ್ವಿಸಸ್ ಅನ್ನ ನೀವು ಪ್ರೊವೈಡ್ ಮಾಡ್ತಿದ್ದೀರಾ. ಓಕೆ, ಓಕೆ. ಅಂಡ್ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅಂತೂ ಅವ್ರು ನಮಗೆ ಕೊಡ್ಲೇಬೇಕು. ಅವ್ರ ಕಾಂಟ್ಯಾಕ್ಟ್ ಹ್ಮ್. ಇನ್ಫಾರ್ಮೇಶನ್ ಅಂಡ್ ಹ್ಮ್. ಏನೇನ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂಡ್ ಇಮೇಜಸ್ ಇದ್ರೆ ಅವರವು ಹೌದು. ವಿಡಿಯೋಸ್ ಗಳಿದ್ರೆ ಸೊ ಇದನ್ನೆಲ್ಲ ಅವ್ರು ಪ್ರೊವೈಡ್ ಮಾಡ್ಬೇಕು. ಅಂಡ್ Okay. ನೀವು ಕ್ಲೈಂಟ್ ಹತ್ರ ನೀವು ಮಾತಾಡ್ಬೇಕಾದ್ರೆ ಅದೆಲ್ಲ ಹಾ ಮೇಡಮ್. ನೀವು ಕೇಳ್ಬೇಕಾಗುತ್ತೆ. ಓಕೆ, ಓಕೆ. ಸೊ ನಿಮಗೆ ಗೊತ್ತಾಯ್ತಲ್ವಾ ಪೇಜಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅಂತ? ಹೌದು ಮೇಡಮ್, ಅರ್ಥ ಆಯ್ತು ಮೇಡಮ್. ಓಕೆನಾ? ಹ್ಮ್. ಸೊ ನೆಕ್ಸ್ಟ್ ಬಂದು ಮೆನು. ಓಕೆ. ಮೆನು ಆಪ್ಷನ್. ಮೆನು ಆಪ್ಷನ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ವೆಬ್ಸೈಟ್ಗೆ ಹೋದ್ರೆ ಓಕೆ. ಇಲ್ಲಿ ನೋಡ್ಬೋದಾ ಹೋಮ್ ಅಂಡ್ ಕಾಂಟ್ಯಾಕ್ಟ್. ಓಕೆ. ಈ ಎರಡು ಪಕ್ಕ ಪಕ್ಕ ಇದಾವೆ ಅಲ್ವಾ, ಇದನ್ನ ನಾವು ಮೆನು ಹೌದು. ಬಾರ್ ಅಂತ ಕರಿತೀವಿ. ಮೆನು ಸಿಂಪಲ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ madam. ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಹೋಟೆಲ್ಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಅಂಡ್ ನೀವು ವೆಜಿಟೇರಿಯನ್, ನಿಮ್ ಫ್ರೆಂಡ್ ಬಂದು ನಾನ್ ವೆಜಿಟೇರಿಯನ್. ಓಕೆ. ಓಕೆನಾ? ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ಮೆನು ಕಾರ್ಡ್ ಅನ್ನ ನೀವು ಕೇಳ್ತೀರಾ. ಹ್ಮ್. ಸೊ ನಾರ್ಮಲ್ ಆಗಿ ರೆಸ್ಟೋರೆಂಟ್ಸ್ ಮೆನುನ Okay. ಪ್ರೊವೈಡ್ ಮಾಡ್ತಾರಲ್ಲ, ಆ ರೀತಿ ಒಂದು ಮೆನು ಕಾರ್ಡ್ ಅವರು ಕೊಡ್ತಾರೆ. ಓಕೆ ಮೇಡಮ್. ಅದ್ ಕೊಟ್ಟಾದ್ಮೇಲೆ ಆ ಒಂದೇ ಮೆನು ಕಾರ್ಡ್ ಅಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಎಲ್ಲ ಮಿಕ್ಸ್ ಆಗಿ ಇರುತ್ತೆ ಆ ಮೆನು ಕಾರ್ಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಓಕೆ ಮೇಡಮ್. ತಂದೂರಿ ರೋಟಿ ಅನ್ನೋದ್ರ ಕೆಳಗಡೆನೆ ತಂದೂರಿ ಚಿಕನ್ ಅಂತ ಇರುತ್ತೆ. ಹ್ಮ್. ಸೊ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ಹೋದಾಗ ನಾರ್ಮಲಿ ವೆಜಿಟೇರಿಯನ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ, ಏನು ವೆಜ್ ಏನ್ ನಾನ್ ವೆಜ್ ಅಂತ. ಹೌದು ಮೇಡಮ್. ಸೊ ಅದೇ ರೀತಿ ನೀವ್ ಇನ್ನೊಂದು ರೆಸ್ಟೋರೆಂಟ್ಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಓಕೆ ಮೇಡಮ್. ಸೇಮ್ ಮೆನು ಕಾರ್ಡ್ನ ನೀವು ಕೇಳ್ತೀರಾ. ಓಕೆ. ಅವಾಗ ಆ ಒಂದು ರೆಸ್ಟೋರೆಂಟ್ ಅವರು ಎರಡು ಮೆನು ಕಾರ್ಡ್ ಅನ್ನ ಕೊಡ್ತಾರೆ ಅಂತ ಅನ್ಕೊಳ್ಳಿ, ಒಂದು ವೆಜಿಟೇರಿಯನ್ಗೆ ಇನ್ನೊಂದು ನಾನ್ ವೆಜಿಟೇರಿಯನ್ಗೆ. ಓಕೆ. ಸೊ ಅಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ ಅಲ್ವಾ? ಯಾವ್ದಿರಲ್ಲ ಮೇಡಮ್. ಹೌದು. ಸೊ ಅದೇ ರೀತಿ ಕೂಡ ಓಕೆ. ಮೆನುನು ಅದೇ ರೀತಿ ನೀವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಪೇಜಸ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅಲ್ವಾ? ಹೌದು ಮೇಡಮ್. ಸೊ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಕೆಳಗಡೆ ನಿಮ್ಮ ಒಂದು ವೆಬ್ಸೈಟ್ ನೇಮ್ ಕೆಳಗಡೆ ಹಿಂಗೆ ವಿಸಿಟ್ ಸೈಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕಾಣಿಸ್ತಿದ್ಯಾ? ಓಕೆ. ಹಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹ್ಮ್. ಏನೇನು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿದೀರಾ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ ಮೇಡಮ್. ಓಕೆ. ಓಕೆನಾ? ಸೊ ಇವಾಗ ನಾವು Okay, madam. ಮೆನುನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಹಾ ಮೇಡಮ್. ಮೆನು ಅಂತ ಎಲ್ಲಾದ್ರೂ ಕಾಣಿಸ್ತಿದ್ಯಾ? ಮೆನು ಇಲ್ಲ ಮೇಡಮ್, ಮೆನು ಇಲ್ಲ. ಸೊ ಕಾಣಿಸ್ಲಿಲ್ಲ ಅಂತ ಅಂದಾಗ ನೀವು ಜಸ್ಟ್ ನಿಮ್ಮ ಮೌಸ್ ಕರ್ಸರ್ ಅನ್ನ ಹಾ. ಈ ರೀತಿ ಇಟ್ಕೊಂಬಂದ್ರೆ ಓಕೆ. ಸಬ್ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಹೌದು ಮೇಡಮ್. ಸೊ ಈಗ ಹೇಳಿ, ಎಲ್ಲಾದ್ರೂ ಮೆನು ಕಾಣಿಸ್ತಿದ್ಯಾ? ಹಾ, ಇದೆ ಅಲ್ಲ ಮೇಡಮ್. ಅಪಿಯರೆನ್ಸ್ ಅಲ್ಲಿ ಮೆನೂಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ. ಹೌದು ಮೇಡಮ್. ಓಕೆನಾ? ಆ ಮೆನೂಸ್ ಮೇಲೆ ಹೌದು. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಗೊಂದು ಆಪ್ಷನ್ಗಳು ಬರುತ್ತೆ. ಹ್ಮ್. ಓಕೆನಾ? ಇಲ್ಲಿ ಮೆನು ನೇಮ್ ಹ್ಮ್. ಅಂತ ಇದೆಯಲ್ಲ, ಅಲ್ಲಿ ಒಂದು ಮೆನು ನೇಮ್ ಅನ್ನ ನೀವು ಕೊಡ್ಬೇಕಾಗುತ್ತೆ. ಹ್ಮ್. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಮೆನು ಅಂತ ಕೊಡ್ತೀನಿ. ಓಕೆ. ಓಕೆನಾ? ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ
ಹ್ಮ್ ನಾವ್ ಆಗ್ಲೇ ಕ್ರಿಯೇಟ್ ಮಾಡಿದ್ವಿ ಗೊತ್ತಾ ಪೇಜಸ್ಗಳು, ಹಾ ಮೇಡಮ್. ಕಾರ್ಡಿಯಾಲಜಿ, ಗೈನಕಾಲಜಿ, ಹ್ಮ್ ಪೀಡಿಯಾಟ್ರಿಕ್ಸ್. ಸಿ ಎಂ ಇಲ್ಲಿ ಬಂದಿದೆ. ಕಾಣಿಸ್ತಿದೇವಲ್ವಾ? ಹೌದು ಮೇಡಮ್. ಸೊ ನೀವು ಮೆನು ನೇಮ್ ಅನ್ನ ಕೊಟ್ಟು ಕ್ರಿಯೇಟ್ ಮೆನು ಅನ್ನೋ ಆಪ್ಷನ್ ಇದೆಯಲ್ಲ, ಅದ್ರ ಓಕೆ. ಮೇಲೆ ಕ್ಲಿಕ್ ಮಾಡಿದಾಗ ಹ್ಮ್ ನಿಮ್ಗೆ ನಾವು ಕ್ರಿಯೇಟ್ ಮಾಡಿದ ಪೇಜಸ್ ಗಳೆಲ್ಲ ಇಲ್ಲಿ ಬರ್ತವೆ ನೋಡಿ. ಓಕೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಎಲ್ಲಾ ಪೇಜಸ್ ನೇಮ್ ಅನ್ನು ನೀವು ಟಿಕ್ ಮಾಡ್ತಾ ಬರ್ಬೇಕು. ಓಕೆ. ಟಿಕ್ ಮಾಡಿ ಆಡ್ ಟು ಮೆನು ಅಂತ ಇದೆ ನೋಡಿ. ಓಕೆ. ಆಡ್ ಟು ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಹ್ಮ್ ನಿಮ್ಮ ಒಂದು ಮೆನು ಕ್ರಿಯೇಟ್ ಆಗುತ್ತೆ. ಓಕೆ. ಆಡ್ ಟು ಮೆನು ಅಂಡ್ ಇಲ್ಲಿ ಮೆನು Okay. ನೇಮ್ಸ್ ಗಳು ಬರ್ತವೆ ಅಂಡ್ ಇಲ್ಲಿ Okay. ಸೇವ್ ಮೆನು ಅಂತ ಕೊಡ್ಬೇಕು. ಓಕೆ. ಸೇವ್ ಮೆನು ಅಂತ ಕೊಟ್ಟಾಗ ನಿಮ್ಮ ಒಂದು ಮೆನು ಕ್ರಿಯೇಟ್ ಆಗಿರುತ್ತೆ. ಓಕೆ ಮೇಡಮ್. ಓಕೆನಾ? ಸೊ ಇವಾಗ ಹ್ಮ್ ನಾವು ನಮ್ಮ ವೆಬ್ಸೈಟ್ ಅನ್ನ ನೋಡಿದ್ರೆ ಈ ರೀತಿ ಇರುತ್ತೆ. ಈ ರೀತಿ ಸೇಮ್, ಏನೂ ಚೇಂಜ್ ಆಗಿಲ್ಲ. ಅಂಡ್ ಹ್ಮ್ ನಾವು ಕ್ರಿಯೇಟ್ ಮಾಡಿರೋ ಪೇಜಸ್ಗಳು ಕೂಡ ಎಲ್ಲೂ ಬಂದಿಲ್ಲ, ಮೆನು ಬಂದಿಲ್ಲ. ಹೌದು ಮೇಡಮ್. ಸೊ ಏನಕ್ಕೆ ಬಂದಿಲ್ಲ ಅಂತ ಅಂದ್ರೆ ನಾನು ಹೇಳ್ದೆ ಓಕೆ. ಥರ್ಡ್ ಸ್ಟೆಪ್ ಬಂದು ಥೀಮ್ ಅಂತ. ಟೀಮ್ಸ್. ಥೀಮ್ ಅನ್ನ ಎಸ್. ಥೀಮ್ ಅನ್ನ ಅಪ್ಲೈ ಮಾಡ್ಬೇಕು. ಓಕೆ. ಥೀಮ್ ಏನಪ್ಪಾ ಅಂತಂದ್ರೆ ಅದು ಡೆವಲಪರ್ಸ್ ಮಾಡಿರ್ತಾರೆ. ಓಕೆ. ಸೊ ಅದನ್ನ ನಾವು ಅಪ್ಲೈ ಮಾಡ್ಬೇಕಷ್ಟೇ. ಸೊ ನಾವು ಡೆವಲಪರ್ಸ್ Okay. ಅಂತಂದ್ರೆ ಕೋಡಿಂಗ್ ಅನ್ನ ಕಲ್ತು ಮಾಡಿರುವಂತದ್ದು. ಓಕೆ. ಅಂಡ್ ಅಗೇನ್ ಇಲ್ಲಿ ಅಪಿಯರೆನ್ಸ್ ಕೆಳಗಡೆ ಥೀಮ್ಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಹೌದು ಮೇಡಮ್. ಸೊ ಆ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಹ್ಮ್ ಈ ರೀತಿ ಥೀಮ್ಸ್ ಗಳು ಓಪನ್ ಆಗ್ತವೆ. ಓಕೆ. ಅಂಡ್ ಬೈ ಡಿಫಾಲ್ಟ್ ಇಷ್ಟು ಆಪ್ಷನ್ಸ್ ಗಳು ಇರ್ತವೆ. ಓಕೆ. ಅಥವಾ ನೀವು ಬೇರೆ ಥೀಮ್ ಆಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಆಡ್ ನ್ಯೂ ಥೀಮ್ ಯಾ ಮೇಡಮ್. ಅದ್ರ ಮೇಲೆ ಕ್ಲಿಕ್ ಮಾಡಿ ಹ್ಮ್ ಈ ರೀತಿಯಾಗಿ ನಿಮಗೆ ಪ್ಲೆಂಟಿ ಆಫ್ ಆಪ್ಷನ್ಸ್ ಗಳು ಓಪನ್ ಆಗ್ತವೆ. ಯಾ. ಸೊ ಇವಾಗ ಹಾಸ್ಪಿಟಲ್ದು ನಾವೇನಾದ್ರೂ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿದೀವಿ ಅಂತ ಅಂದಾಗ ಹಾ ಮೇಡಮ್. ಹಾಸ್ಪಿಟಲ್ ಅಂತ ಸರ್ಚ್ ಮಾಡಿದಾಗ ಹಾಸ್ಪಿಟಲ್ ಗೆ ಸಂಬಂಧಪಟ್ಟಿರೋ ಥೀಮ್ಸ್ ಗಳು ಓಪನ್ ಆಗ್ತವೆ. ಓಕೆ. ಹಾಸ್ಪಿಟಲ್ ಗೆ ಸಂಬಂಧಪಟ್ಟಂತ ಥೀಮ್ಸ್ ಗಳು ಓಪನ್ ಆಗ್ತವೆ. ಹ್ಮ್ ಸೊ ಅಥವಾ ನಿಮ್ದೇ ಯಾವ್ದಾದ್ರು ಒಂದು ಹೋನ್ ಥೀಮ್ ಇದೆ ಅಂತ ಅಂದಾಗ ಇಲ್ಲಿ ಅಪ್ಲೋಡ್ ಥೀಮ್. ಓಕೆ ಮೇಡಮ್. ಅಪ್ಲೋಡ್ ಥೀಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೂಸ್ ಫೈಲ್ Okay. ಒಂದು ಜಿಪ್ ಫೈಲ್ ಇರುತ್ತೆ. ಆ ಜಿಪ್ ಫೈಲ್ ನಿಮ್ಮ ಹತ್ರ ಇದ್ರೆ ನೀವು ಆ ಜಿಪ್ ಫೈಲ್ ಅನ್ನ ಓಕೆ. ಹ್ಮ್ ಆಡ್ ಆಡ್ ಮಾಡ್ಬೋದು. ಮಾಡ್ಬೋದು. ಎಸ್. ಸೊ ಬೈ Okay. ಡಿಫಾಲ್ಟ್ ನಾನ್ ನಿಮಗೆ ಒಂದು ಥೀಮ್ ಹೇಳ್ತೀನಿ, ಆ ಥೀಮ್ ಮೇಲೆ ನೀವು ವರ್ಕ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ಈ ಥೀಮ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಓಕೆ ಮೇಡಮ್. ಬೇರೆ ಎಲ್ಲಾ ಥೀಮ್ ಮೇಲೂ ನೀವು ವರ್ಕ್ ಮಾಡ್ಬೋದು. ಯಾಕೆ ಅಂತಂದ್ರೆ ಎಲ್ಲಾ ಆಪ್ಷನ್ಸ್ ಗಳು ಈ ಥೀಮ್ ಅಲ್ಲಿ ಇದಾವೆ. ಸೇಮ್ ಇರುತ್ತೆ. ಎಸ್. ಹಾಗಾಗಿ ನಾನು ಒಂದು ಥೀಮ್ ಅನ್ನ ಹೇಳ್ತೀನಿ, ಅದು ಮೀನಾ ಮೇಜ್. ಮೀನಾ ಮೈನ್. ಮೀನಾ ಮೇಜ್. ಓಕೆ. ಸೊ ಈ ಥೀಮ್ ಅನ್ನ ಮೀನಾ ಮೇಜ್. ಓಕೆ. ಮೀನಾ ಮೇಜ್. ಸೊ ಓಕೆ. ಬೈ ಡಿಫಾಲ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟಿವ್ ಅನ್ನೋ ಜಾಗದಲ್ಲಿ ಇನ್ಸ್ಟಾಲ್ ಅಂತ ಇರುತ್ತೆ. ಹಾ ಮೇಡಮ್. ಸೊ ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಇಲ್ಲಿ ಆಕ್ಟಿವ್ ಅಂತ ತೋರಿಸ್ತಿದೆ. ಓಕೆ. ಸೊ ನೀವು ಫಸ್ಟ್ ಇನ್ಸ್ಟಾಲ್ ಮಾಡಿ ಅದಾದ್ಮೇಲೆ ಓಕೆ. ಆಕ್ಟಿವ್ ಅಂತ ಆಪ್ಷನ್ ಬರುತ್ತೆ ನಿಮ್ಗೆ. ಸೊ ನಾನು Okay. ಇಲ್ಲಿ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಹ್ಮ್ ಸೊ ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮುಗೀತು, ನಮ್ಮ ಒಂದು ಥೀಮ್ ನಮ್ಮ ಒಂದು ವೆಬ್ಸೈಟ್ ಗೆ ವೆಬ್ಸೈಟ್ ಬಂದಿರುತ್ತೆ. ಅಪ್ಲೈ ಆಗಿದೆ. ಬಂದಿರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಥೀಮ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಇತ್ತು ನಮ್ಮ ವೆಬ್ಸೈಟ್. ಹೌದು ಮೇಡಮ್. ಇವಾಗ ಥೀಮ್ ಅಪ್ಲೈ ಮಾಡಿದಾದ್ಮೇಲೆ ನಮ್ಮ ವೆಬ್ಸೈಟ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ. ಓಕೆ. ಓಕೆನಾ? ಹಾ ಹಾ ಹಾ. ವೆಬ್ಸೈಟ್ ಕ್ರಿಯೇಟ್ ಆಗೋಯ್ತು. ಹೋಮ್ ಪೇಜ್ ಇದೆ, ಓಕೆ. ಕಾರ್ಡಿಯಾಲಜಿ ಹಾ. ಇದೆ, ಕಾಂಟ್ಯಾಕ್ಟರ್ಸ್ Okay. ಇದೆ, ಗೈನಕಾಲಜಿ ಇದೆ. ಓಕೆ. ಪೇಜಸ್ ಬಂದ್ವು ಅಂಡ್ ಮೆನು ಬಂತು. ಓಕೆ ಮೇಡಮ್. ಓಕೆನಾ? ಬಟ್ ಓಕೆ. ಒಂದ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಇಲ್ಲಿ ಮೆನು
ಪ್ರಾಪರ್ ವೇ ಅದು ಅಲ್ಲಿ ಇಲ್ಲ, ಹಾ ಪ್ರಾಪರ್ ವೇ ಅಲ್ಲಿ ಎಲ್ಲೆಲ್ಲ ಇಲ್ಲ. ಒಂದೊಂದು ಹೌದು. ಓಕೆನಾ? ಸೊ ಕಾಂಟ್ಯಾಕ್ಟ್ ನಾನು ಲಾಸ್ಟಿಗೆ ಹೋಗ್ಬೇಕು. ಎಸ್, ಹಾ ಮೇಡಮ್. ಒಂದು ಪ್ರಾಪರ್ ವೇ ಇಲ್ಲ. ಸೊ ಹಾಗಾಗಿ ಇದನ್ನ ಪ್ರಾಪರ್ ವೇ ಅಲ್ಲಿ ನಾನು ಜೋಡಿಸ್ಬೇಕು. ಹ್ಮ್ ಸೊ ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಗೈನ್ ಡ್ಯಾಶ್ ಬೋರ್ಡಿಗೆ ಬನ್ನಿ. ಓಕೆ ಅಗೈನ್ ಮೆನೂಸ್ ಆಪ್ಷನ್ ಇದೆಯಲ್ಲ, ಆ ಮೆನೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಕ್ರಿಯೇಟ್ Okay. ಮಾಡಿರೋ ಒಂದು ಮೆನು ಇದೆ. ಓಕೆನಾ? ಕಾಣಿಸ್ತಿದ್ಯಾ? ಹ್ಮ್ ಸೊ ಇವಾಗ ಹಾ ಮೇಡಮ್. ನನಗೆ ಹೋಮ್ ಪೇಜ್ ಫಸ್ಟ್ ಪ್ಲೇಸ್ ಅಲ್ಲಿ ಇರಬೇಕು, ಓಕೆ ಅಂಡ್ ಸರ್ವಿಸಸ್ ಸೆಕೆಂಡ್ ಪೇಜ್ ಅಲ್ಲಿ ಇರಬೇಕು, ಹ್ಮ್ ಅಂಡ್ ಕಾರ್ಡಿಯಾಲಜಿ ಥರ್ಡ್ ಪೇಜ್, ಪೀಡಿಯಾಟ್ರಿಕ್ ಫೋರ್ತ್ ಪೇಜ್, ಅಂಡ್ ಕಾಂಟ್ಯಾಕ್ಟರ್ಸ್ ಲಾಸ್ಟ್ ಇರಬೇಕು. ಹ್ಮ್ ಸೊ ನಾನು ಚೇಂಜಸ್ ಮಾಡಿದೀನಿ. ಸೇವ್ ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ಅಗೈನ್ ಹ್ಮ್ ಹೋಗಿ ರಿಫ್ರೆಶ್ ಮಾಡಿದ್ರೆ ಹ್ಮ್ ಅಗೈನ್ ಸೇಮ್ ನೋಡಿ ಅದೇ ರೀತಿ ಬರ್ತಿದೆ, ಹಾ ಹೌದು ಚೇಂಜ್ ಮೇಡಮ್. ಆಗ್ತಿಲ್ಲ. ಹ್ಮ್ ಸೊ ಏನಕ್ಕೆ Change ಚೇಂಜ್ ಆಗ್ತಿಲ್ಲ? ಎಸ್, ಚೇಂಜ್ ಆಗ್ತಿಲ್ಲ. ಏನಕ್ಕೆ ಚೇಂಜ್ ಆಗ್ತಿಲ್ಲ ಅಂತ ಅಂದಾಗ, ಹಾ ಮೇಡಮ್. ಸೊ ನಾನು ಹೇಳ್ದೆ ಅಲ್ವಾ, ಹ್ಮ್ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ಹ್ಮ್ ಅದರ ಒಂದು ಲಾಸ್ಟ್ ಸ್ಟೆಪ್ ಬಂದು ಕಸ್ಟಮೈಸ್. ಯಾ ಮೇಡಮ್. ಸೊ ಕಸ್ಟಮೈಸ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೊಂದು ಬಾಡಿಗೆ ಮನೇಲಿ ಇರ್ತೀರಾ ಅಂತ ಅನ್ಕೊಳ್ತೀವಿ. ಹಾ ಮೇಡಮ್. ಸೊ ಆ ಬಾಡಿಗೆ ಮನೆಯಲ್ಲಿ ಏನೂ ಇರಲ್ಲ, ಸೋಫಾ ಇರಲ್ಲ, ಹ್ಮ್. ನಥಿಂಗ್. ಹ್ಮ್ ಅಂಡ್ ಇದ್ರೂ ಕೂಡ ಆರ್ಗನೈಸ್ ವೇ ಅಲ್ಲಿ ಇರಲ್ಲ. ಹ್ಮ್ ಲೆಟ್ಸ್ ಸೇ ಬಚ್ಚಲ್ ಮನೆಯಲ್ಲೆಲ್ಲೋ ಸೋಫಾ ಇಟ್ಟಿರ್ತಾರೆ, ಹೌದು. ಲೈಕ್ ಆ ತರ. ಹ್ಮ್ ಸೊ ಅದನ್ನ ನೀವು ಜೋಡಿಸ್ಕೋಬೇಕಲ್ವಾ ಕ್ಲೀನ್ ಆಗಿ. ಹೌದು ಮೇಡಮ್. ಸೊ ಹಾಲಲ್ಲಿ ಸೋಫಾಗಳು ಇರ್ಬೇಕು, ಅಂಡ್ ದೇವ್ರ ಮನೆಯಲ್ಲೇ ದೇವ್ರುಗಳು ಇರ್ಬೇಕು, ಈ ರೀತಿ. ಓಕೆ ಸೊ ಅದೇ ರೀತಿ ಇಲ್ಲೂ ಕೂಡ ಕಸ್ಟಮೈಸ್ ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ಹೆಂಗೆಂಗೋ ಇರುತ್ತೆ. ಸಿ ಇಲ್ಲಿ ನೋಡಿ, ಹೋಮ್, ಕಾರ್ಡಿಯಾಲಜಿ, ಕಾಂಟ್ಯಾಕ್ಟ್, ಹ್ಮ್ ಇದನ್ನ ನಾವು ಒಂದು ಪ್ರಾಪರ್ ವೇ ಅಲ್ಲಿ ಕಸ್ಟಮೈಸ್ ಮಾಡ್ಬೇಕು. ಓಕೆ ಸೊ ಇಲ್ಲಿ ಅಗೈನ್ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಿ, ಕಸ್ಟಮೈಸ್ ಅಂತ ಎಲ್ಲಾದ್ರೂ ಆಪ್ಷನ್ ಕಾಣಿಸ್ತಿದ್ಯಾ? ಅಗೈನ್ ಕಾಣಿಸ್ಲಿಲ್ಲ ಅಂತ ಅಂದ್ರೆ ಅಲ್ಲ ಇದೆಯಲ್ಲ ಕರ್ಸರ್ ಮೇಡಮ್ ನೀಡಿ. ಕೆಳಗಡೆ ಓಕೆ, ಎಸ್, ಕಸ್ಟಮೈಸ್. ಅಲ್ಲಿ ಇಲ್ಲಿದೆ ಅಪಿಯರೆನ್ಸ್ ನೋಡಿ. ನಲ್ಲಿ ಇದೆ ಮೇಡಮ್. ಎಸ್, ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿ. ಹ್ಮ್ ಅವಾಗ ಈ ರೀತಿಯಾಗಿ ಹ್ಮ್ ಓಪನ್ ಆಗುತ್ತೆ ನಿಮ್ಗೆ. ಹ್ಮ್ ಓಕೆನಾ? ಸೊ ಓಕೆ ಮೇಡಮ್. ಇಲ್ಲಿ ಸಿ ಹ್ಮ್ ನಮ್ಮ ಒಂದು ಮೆನು ಪ್ರಾಪರ್ ವೇ ಅಲ್ಲಿ ಇಲ್ಲ. ಹೌದು ಮೇಡಮ್. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡಿದಾಗ ಇಲ್ಲಿ ಮೆನೂಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಯಾ ಮೇಡಮ್. ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಓಕೆ ಮೆನೂಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸಿ ಫಸ್ಟ್ ಮೆನು, ನಾವು ಕ್ರಿಯೇಟ್ ಮಾಡಿರೋ ಒಂದು ಮೆನು ಇದೆ. ಹಾ ಮೇಡಮ್. ಒನ್ ಸೆಕೆಂಡ್. ಯಾ, ಕ್ರಿಯೇಟ್ ಮಾಡಿದಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ. ಅಥವಾ ನೀವು ಬೇರೆ ಏನಾದ್ರೂ ಆಡ್ ಐಟಮ್ಸ್ ಮಾಡ್ಬೇಕಾ, ಬೇರೆ ಯಾವ್ದಾದ್ರು ಪೇಜಸ್ ಅನ್ನ ಮೆನುನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಈ ಆಡ್ ಐಟಮ್ಸ್ ಮೇಲೆ ಓಕೆ ಕೊಡೋದು. ಎಸ್, ಕ್ರಿಯೇಟ್ ಕ್ರಿಯೇಟ್ ಮಾಡೋದು. ಎಸ್. ಓಕೆ ಅಂಡ್ ನಿಮ್ಮ ಒಂದು ಲೊಕೇಶನ್ಸ್, ಈ ಮೆನು ಲೊಕೇಶನ್ಸ್ ಎಲ್ಲೆಲ್ಲಿ ಬರಬೇಕು ಓಕೆ ಅನ್ನೋದು ಏನಾದ್ರೂ ಬೇಕು ಅಂತಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಪ್ರೀ ಹೆಡರ್ ಮೆನು ಓಕೆ ಓಕೆ ಮೇಲೆ ಬರುತ್ತೆ. ಹಾ ಮೇಡಮ್. ಅಥವಾ ಪ್ರೀ ಹೆಡರ್ ಮೆನು ಬೇಡ, ನಮಗೆ ಪ್ರೈಮರಿ ಹೆಡರ್ ಮೆನು ಬೇಕು ಅಂತಂದ್ರೆ ಸಿ ಇಲ್ಲಿ ಬರುತ್ತೆ. ಅಂಡ್ ಫೂಟರ್ ಮೆನು ಬೇಕು ಅಂತ ಅಂದ್ರೆ ಸಿ, ನಾನು ಹೇಳ್ದೆ ಅಲ್ವಾ ಫೂಟರ್ ಅಲ್ಲಿ ಬರುತ್ತೆ ಮೆನು ಅಂತ. ಹೌದು ಮೇಡಮ್. ಸೊ ಇಲ್ಲಿ ಫೂಟರ್ ಅಲ್ಲಿ ಬಂದಿದೆ ನೋಡಿ, ಕಾಣಿಸ್ತಿದ್ಯಾ? ಸೊ ನನಗೆ ಬೇಕಾಗಿರೋದು ಅಂತ ಅಂದ್ರೆ ನನಗೆ ಪ್ರೀ ಹೆಡರ್ ಮೆನುನು ಬೇಡ, ಫೂಟರ್ ಮೆನುನು ಬೇಡ, ಪ್ರೈಮರಿ ಹೆಡರ್ ಸಾಕು ಅಂತ. ಓಕೆ ಓಕೆನಾ? ಸೊ ಇಲ್ಲಿ ನೋಡಿ ನಮ್ಮ ಒಂದು ಮೆನು ಪ್ರಾಪರ್ ವೇ ಅಲ್ಲಿ ಅಡ್ಜಸ್ಟ್ ಆಯ್ತು. ಸರ್ವಿಸಸ್, ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾಂಟ್ಯಾಕ್ಟರ್ಸ್ ಒಂದು ಪ್ರಾಪರ್ ವೇ ಅಲ್ಲಿ ಬಂತಾ?
ಅದೇ ಮೇಡಮ್ ಹೆಂಗ್ ಮಾಡಿದ್ರಿ ಮೇಡಮ್ ಅದು? ಅದೇ See, ನೀವು ಪೇಜಸ್ ಸೆಟ್ ಮಾಡಿದ್ರಲ್ಲ ಅಲ್ಲಿ ಮಾಡಿದ್ರಾ? yes, yes. ಓಕೆ ಓಕೆ. ಓಕೆನಾ? ಸೊ ಹಾ. ಪಬ್ಲಿಷ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಹ್ಮ್ ಕ್ಲಿಕ್ ಮಾಡಲಿಲ್ಲ ಅಂತಂದ್ರೆ ನೀವೇನೇ ಚೇಂಜಸ್ ಮಾಡಿದ್ರು ಕೂಡ ಅದು ವೇಸ್ಟ್ ಹ್ಮ್ ಆಗುತ್ತೆ. ಹ್ಮ್ ಓಕೆನಾ? ಸೊ ಪಬ್ಲಿಷ್ ಮೇಲೆ ಓಕೆ ಕ್ಲಿಕ್ ಮೇಡಮ್. ಮಾಡಿ. ಅಂಡ್ ಅಗೈನ್ ನೀವು ಬ್ಯಾಕ್ ಬಂದ್ರೆ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಓಕೆ ಹೋಮ್ ಪೇಜ್, ಸರ್ವಿಸಸ್ ಪೇಜ್, ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್ ಓಕೆ. ಎಲ್ಲಾನು ಬಂದಿದೆ. ಬಟ್ ಹಾ ಮೇಡಮ್. ನನಗೆ ಈ ಸರ್ವಿಸ್ ಅನ್ನೋ ಪೇಜ್ ಕೆಳಗಡೆ ಕಾರ್ಡಿಯಾಲಜಿ ಬರಬೇಕು, ಹ್ಮ್ ಪೀಡಿಯಾಟ್ರಿಕ್ಸ್ ಬರಬೇಕು, ಗೈನಕಾಲಜಿ ಬರಬೇಕು. ಓಕೆ. ಸೊ ಅದನ್ನ ನಾವ್ ಯಾವ ರೀತಿ ಮಾಡೋದು ಅಂತಂದ್ರೆ ಅಗೇನ್ ನೀವು ಮೆನುಗೆ ಹೋಗಿ, ಹ್ಮ್ ಅಪಿಯರೆನ್ಸ್ ಕೆಳಗಡೆ ಮೆನೂಸ್ ಆಪ್ಷನ್ಗೆ ಹೋದ್ರೆ ಅಗೇನ್ ನಾವು ಒಂದು ಕ್ರಿಯೇಟ್ ಮಾಡಿರೋ ಒಂದು ಮೆನು ಓಪನ್ ಆಗುತ್ತೆ. ಓಕೆ ಮೇಡಮ್. ಸೊ ನನಗೆ ಸರ್ವಿಸ್ ಕೆಳಗಡೆ ಕಾರ್ಡಿಯಾಲಜಿ ಬರಬೇಕು ಅಂಡ್ ಪೀಡಿಯಾಟ್ರಿಕ್ಸ್, ಗೈನಕಾಲಜಿ ಬರಬೇಕು. ಹ್ಮ್ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಮೌಸ್ ಇದೆಯಲ್ಲ, ನಿಮ್ಮ ಕರ್ಸರ್, ಹ್ಮ್ ನಿಮ್ಮ ಮೌಸ್ ನ ಪ್ರೆಸ್ ಮಾಡಿ ರೈಟ್ ಹ್ಯಾಂಡ್ ಸೈಡಿಗೆ ಎಳಿಬೇಕು. ಓಕೆ. ಸೊ ಇಲ್ಲಿ ನೋಡ್ಬೋದು ಸಬ್ ಐಟಮ್ಸ್ ಅಂತ ಬಂತು. ಹಾ 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 ಹಾ. ಸೊ ಈ ರೀತಿ ಮಾಡಿ ನೀವು ಸೇವ್ ಮೆನು ಮಾಡಿದ್ರೆ ಓಕೆ. ನಿಮ್ಮ ಒಂದು ಮೆನು ಪರ್ಫೆಕ್ಟ್ ಆಗಿ ಅಡ್ಜಸ್ಟ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಹಾ ಬಟ್ ನೀವು ರಿಫ್ರೆಶ್ ಮಾಡಿದ್ರೆ ಹೋಮ್, ಹಾ ಹಾ ಹಾ. ಸರ್ವಿಸಸ್ ಓಕೆ 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 ಓಕೆ. ಅಂಡ್ ಕಾಂಟ್ಯಾಕ್ಟ್ ಅಸ್. ಸರ್ವಿಸ್ ಓಕೆ ಕೆಳಗಡೆ ಕಾರ್ಡಿಯಾಲಜಿ, ಪೀಡಿಯಾಟ್ರಿಕ್ಸ್, ಗೈನಕಾಲಜಿ. ಓಕೆ. ನಾವು ಈ ರೀತಿ ಮೆನುಗೆ ಹೋಗಿ ಸರ್ವಿಸಿಗೆ ಹೋಗ್ಬೇಕಲ್ಲ ಮೇಡಮ್? ಮೆನುಗೆ ಹೋಗಿ ಸರ್ವಿಸ್ ಪೇಜಸ್ಗೆ ಹೋಗ್ಬೇಕು. ಓಕೆ. ಓಕೆನಾ? ಸರ್ವಿಸ್ ಪೇಜಿಗೆ ಹೋಗಿ ಅವನ್ನ ಸೈಡಿಗೆ ಇದನ್ನ ಮಾಡ್ಬೇಕು. ನಿಮಗೆ ಕನ್ಫ್ಯೂಷನ್ ಆದ್ರೆ ನಾನು ನಾಳೆ ಬೇಕಾದ್ರೂ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಹ್ಮ್ ಅಂಡ್ ನಾನು ಈ ಒಂದು ಕ್ಲಾಸ್ ಅನ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ ಮೇಡಮ್. ಓಕೆನಾ? ಹ್ಮ್ ಸೊ ಇವಾಗ ನಾವು ಕಸ್ಟಮೈಸ್ ಮಾಡಬೇಕು. ಸೊ ನಾನು ಹೇಳ್ದೆ ಅಲ್ವಾ ಕಸ್ಟಮೈಸ್ ಅಂದ್ರೆ ಏನು ಅಂತ. ಹಾ ಮೇಡಮ್. ಅಂಡ್ ಅಪಿಯರೆನ್ಸ್ ಕೆಳಗೋಗಿ ಇಲ್ಲಿ ಕಸ್ಟಮೈಸ್ ಅನ್ನೋ ಆಪ್ಷನ್ ಇರುತ್ತೆ. ಕಸ್ಟಮೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಆಪ್ಷನ್ಸ್ ಗಳು ಕಂಡು ಬರ್ತವೆ. ಕಸ್ಟಮೈಸ್ ನಥಿಂಗ್ ಬಟ್ ಇಲ್ಲಿ ನಮ್ದು ವೆಬ್ಸೈಟ್ ಐತೆ. ನಾನಿಲ್ಲಿ ಅಪೋಲೋ ಹಾಸ್ಪಿಟಲ್ ನ ಕ್ರಿಯೇಟ್ ಮಾಡ್ತಿರೋದು. ಅಪೋಲೋ ಕ್ಲೈಂಟಿಗೆ ನಾನು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿರೋದು. ಸೊ ಇಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಇಮೇಜಸ್ ಇಲ್ಲ, ಅಪೋಲೋ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ನ್ಯೂಸು ಏನು ಇಲ್ಲ. ಸೊ ಇದನ್ನೆಲ್ಲ ಆಡ್ ಮಾಡೋ ಪ್ರೋಸೆಸ್ ಅನ್ನ ನಾವು ಕಸ್ಟಮೈಸ್ ಅಂತ ಕರಿತೀವಿ. ಓಕೆನಾ? ಈಗ ಈ ವೆಬ್ಸೈಟ್ ಅನ್ನ ಅಪೋಲೋ ವೆಬ್ಸೈಟ್ ಆಗಿ ನಾವು ಬದಲಾಯಿಸ್ಬೇಕು. ಹಾಗೆ ನೀವೇನ್ ಮಾಡ್ಬೇಕು ಅಂದ್ರೆ ಡ್ಯಾಶ್ ಬೋರ್ಡಿಗೆ ಬರಬೇಕು. ಡ್ಯಾಶ್ ಬೋರ್ಡಿಗೆ ಬಂದು ಇಲ್ಲಿ ಕಸ್ಟಮೈಸ್ ಅಂತ ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪ್ರತಿಯೊಂದು ಆಪ್ಷನ್ಗೂ ಹೋಗ್ಬೇಕಾಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೊಸ ಮೊಬೈಲ್ ನ ತಗೊಂಡಿದ್ದೀರಾ, ನಿಮ್ಗೆ ಆ ಮೊಬೈಲ್ ನ ಆಪರೇಟ್ ಮಾಡೋದು ಯಾರು ಕಲಿಸ್ಕೊಡ್ತಾರೆ? ಯಾರು ಇಲ್ಲ. ನಾವೇ ಆ ಮೊಬೈಲ್ ಮೇಲೆ ಬಿದ್ದು ಉಳ್ಳಾಡಿ ಅದ್ ಮಾಡಿ ಇದ್ ಮಾಡಿ ಎಲ್ಲ ಕಲ್ಸ್ಕೋತೀವಿ ನಾವ್. ಯಾಕೆ ಅಂತಂದ್ರೆ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಮೊಬೈಲ್ ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋ ಒಂದು ಕಲಿಯೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದೇ ಇಂಟ್ರೆಸ್ಟ್ ಇಲ್ಲೂ ಕೂಡ ಇರ್ಬೇಕು. ಆ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ ಇದ್ದಾಗ ಮಾತ್ರ ನೀವು ಒಂದು ಪ್ರಾಪರ್ ಆದಂತ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋಕ್ ಸಾಧ್ಯ. ಓಕೆನಾ? ಸೊ ಈಗ ಇಲ್ಲಿ ಅಪ್ಗ್ರೇಡ್ ನಾವು ಅಂತ ಇದೆ. ಅಂದ್ರೆ ನಾವ್ ಇವಾಗ ಮೀನಾಮೇಸ್ ಥೀಮ್ ಏನ್ ಮಾಡಿದೀವಿ, ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡಿದ್ವಿ, ಅದು ಪ್ರೋ ವರ್ಷನ್ ಕೂಡ ಇದೆ. ಸೊ ಅದಕ್ಕೆ ಇಲ್ಲಿ ಅಪ್ಗ್ರೇಡ್ ಅಂತ ಕೇಳ್ತಿದೆ. ನಮ್ಗೇನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ, ನಾವ್ ಹಿಂಗೆ ಫ್ರೀ ವರ್ಷನ್ ಯೂಸ್ ಮಾಡೋಣ ಸಾಕು, ನಮ್ಗೆ ಅಪ್ಗ್ರೇಡ್ ಬೇಡ. ಸೊ ಇಲ್ಲಿ ಸೈಟ್ ಐಡೆಂಟಿಟಿ ಫಸ್ಟ್ ಆಪ್ಷನ್ ಬಂದು ಸೈಟ್ ಐಡೆಂಟಿಟಿ ಅಂತ ಇರುತ್ತೆ. ಕ್ಲಿಕ್ ಮಾಡಿ. ಸೈಟ್ ಟೈಟಲ್ ಬಂದು ಇಲ್ಲಿ ಪಾಂಡಾ ಅಂತ ಇದೆ.
ಓಕೆನಾ. ನಾನಿಲ್ಲಿ ಅಪೋಲೋ ಅಂತ ಚೇಂಜ್ ಮಾಡ್ತೀನಿ. ಅಪೋಲೋ ಬಿಕಾಸ್ ಅಪೋಲೋ ಹಾಸ್ಪಿಟಲ್ಗೆ ನಾನು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಅಪೋಲೋ ಅಂತ ನೇಮ್ ಅನ್ನ ಚೇಂಜ್ ಮಾಡ್ತೀನಿ. ಅಂಡ್ ಸೆಲೆಕ್ಟ್ ಎ ಲೋಗೋ. ಇಫ್ ಇನ್ ಕೇಸ್ ಅಪೋಲೋ ಹಾಸ್ಪಿಟಲ್ದೊಂದು ಲೋಗೋ ಇರುತ್ತಲ್ಲ, ಆ ಲೋಗೋನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸಿಂಪಲ್ ಸೆಲೆಕ್ಟ್ ಲೋಗೋ ಅಂತ ಹೇಳಿ ಆ ಒಂದು ಲೋಗೋನ ಅಪ್ಲೋಡ್ ಮಾಡಿದ್ರೆ ಆಗೋಯ್ತು. ಟ್ಯಾಗ್ ಲೈನ್ ಅಂತ ಇರುತ್ತೆ, ಇದು ನಿಮಗೆ ಬೇಕಿದ್ರೆ ನೀವು ಮಾಡ್ಕೋಬಹುದು. ನಾನಿಲ್ಲಿ ಟ್ಯಾಗ್ ಲೈನ್ ಏನು ಇಡೋಕ್ ಹೋಗ್ತಿಲ್ಲ. ಸೊ ನನಗೆ ಬೇಕಾಗಿದ್ದು ಅಪೋಲೋ ಹಾಸ್ಪಿಟಲ್ ಅಂತ ಅಲ್ವಾ, ಸೊ ಅಪೋಲೋ ಅಂತ ಹೇಳಿ ನಾನು ಚೇಂಜ್ ಮಾಡಿದ್ದೀನಿ. ಅದಾದ್ಮೇಲೆ ಪಬ್ಲಿಷ್ ಅಂತ ಕೊಡ್ಲೇಬೇಕು, ಇಲ್ಲ ಅಂತಂದ್ರೆ ನೀವು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಓಕೆನಾ. ಸೈಟ್ ಐಡೆಂಟಿಟಿ ಆಯ್ತು. ನೆಕ್ಸ್ಟ್ ಕಲರ್ಸ್. ಬ್ಯಾಕ್ ಗ್ರೌಂಡ್ ಕಲರ್. ಬ್ಯಾಕ್ ಗ್ರೌಂಡ್ ಕಲರ್ ನ ಕೂಡ ನೀವು ಚೇಂಜ್ ಮಾಡ್ಬೋದು. ಆಸ್ ಆಫ್ ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಕಲರ್ ಇದೆ ಅಲ್ವಾ, ಸೊ ಇಲ್ಲಿ ನಾನು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಯೆಲ್ಲೋ ಕಲರ್ ಚೇಂಜ್ ಮಾಡ್ತೀನಿ ನಾನು. ಬ್ಯಾಕ್ ಗ್ರೌಂಡ್ ಕಲರ್. ಸೊ ಇದು ಆಕ್ಚುಲಿ ಯೆಲ್ಲೋ ಕಲರ್ ಚೇಂಜ್ ಆಗಿರುತ್ತೆ. ಪಬ್ಲಿಷ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನನಗೆ ವೈಟೇ ಚೆನ್ನಾಗಿದೆ, ಸೊ ನಾನು ವೈಟ್ ಅಲ್ಲೇ ಇರ್ತೀನಿ. ನಿಮಗೆ ಕಲರ್ಸ್ ಚೇಂಜ್ ಆಗಬೇಕು ಅಂತಂದ್ರೆ ನೀವು ಬ್ಯಾಕ್ ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೋಬಹುದು. ಓಕೆನಾ. ಅಗೇನ್ ಸೈಟ್ ಐಡೆಂಟಿಟಿ ಆಯ್ತು, ಕಲರ್ಸ್ ಆಯ್ತು. ಹೆಡರ್ ಇಮೇಜ್. ಹೆಡರ್ ಇಮೇಜ್ ನಥಿಂಗ್ ಬಟ್ ಈ ಹೋಮು, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಅಸ್, ಕಾರ್ಡಿಯಾಲಜಿ, ಇದು ಮೆನು ಪ್ಲೇಸ್ ಇದೆಯಲ್ಲ, ಇದನ್ನ ನಾವು ಹೆಡರ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ಇಮೇಜ್ ಇಲ್ಲ. ನೋಡಿದ್ರ ಇಲ್ಲಿ ಒಂದು ಟೆಂಪ್ಲೇಟ್ ಇದೆ, ವೈಟ್ ಕಲರ್ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಅದನ್ನ ಬಿಟ್ರೆ ಬೇರೆ ಯಾವುದು ಕೂಡ ಅಲ್ಲಿ ಒಂದು ಇಮೇಜ್ ಇಲ್ಲ. ನಿಮಗೆ ಇಫ್ ಇನ್ ಕೇಸ್ ನೀವು ಇಮೇಜ್ ಅನ್ನ ಆಡ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಜಸ್ಟ್ ಒಂದು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನಾನು ಇಲ್ಲಿ ಕೇಳ್ತಿದ್ದೀನಿ. ಸಿ ಬಂತು. ಇದು ಮೆನು ಪ್ಲೇಸ್ ಇದೆ ಅಲ್ವಾ, ಈ ಮೆನು ಪ್ಲೇಸಿನ ಮೇಲ್ ಸ್ವಲ್ಪ ಸ್ಪೇಸ್ ಇರುತ್ತೆ, ಅದನ್ನ ನಾವು ಹೆಡರ್ ಅಂತ ಕರಿತೀವಿ. ಸೊ ಆ ಹೆಡರ್ಗೆ ನೀವು ಈ ಪ್ಲೇಸ್ ಅನ್ನ, ಈ ಫೋಟೋನ ಆಡ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ದರಿದ್ರವಾಗಿ. ಸೊ ಹಾಗಾಗಿ ನನ್ಗೆ ಈ ಇಮೇಜ್ ಅನ್ ಬೇಡ, ಸೊ ನಾನು ಹೈಡ್ ಇಮೇಜ್ ಮಾಡಕ್ ಬಿಡ್ತೀನಿ. ನನ್ಗೆ ಹಿಂಗೆ ಚೆನ್ನಾಗಿರುತ್ತೆ. ಓಕೆನಾ. ಅಷ್ಟೇ. ಹೆಡರ್ ಇಮೇಜ್ ನಥಿಂಗ್ ಬಟ್ ಈ ಮೆನು ಆಪ್ಷನ್ ಏನಿದೆ ಅಲ್ವಾ, ಈ ಮೆನು ಆಪ್ಷನ್ ಮೇಲೆ ಸ್ವಲ್ಪ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ಗೆ ನಿಮಗೆ ಬೇಕಾದ್ರೆ ನೀವು ಇಮೇಜ್ ಅನ್ನ ಆಡ್ ಮಾಡ್ಕೋಬಹುದು. ಬಟ್ ಹಂಗೆ ಆಡ್ ಮಾಡಿದ್ರೆ ದರಿದ್ರವಾಗಿ ಕಾಣುತ್ತೆ. ಆ ರೀತಿ ಎಲ್ಲ ನೀವು ಮಾಡಕ್ ಹೋಗ್ಬೇಡ್ರಿ. ಹಾಗೆ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಇಮೇಜ್ ಸೆಲೆಕ್ಟ್. ಹಾಗೆ ನಿಮಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಬೇಕು ಅನ್ನೋದಾದ್ರೆ ನೀವು ಚೂಸ್ ಮಾಡ್ಕೊಬಹುದು. ಪ್ರೆಸೆಂಟ್ ಡಿಫಾಲ್ಟ್ ಆಗೈತೆ. ಫಿಲ್ ಸ್ಕ್ರೀನ್ ಬೇಕಾ, ಫಿಟ್ ಟು ಸ್ಕ್ರೀನ್ ಬೇಕಾ, ಇದಿರುತ್ತೆ. ಆಕ್ಚುಲಿ ನೀವು ಇದನ್ನೆಲ್ಲ ನೀವು ಒಂದು ಪಬ್ಲಿಷ್ ಮಾಡಿದಾಗ ಗೊತ್ತಾಗುತ್ತೆ. ನಾನೀಗ ಇದನ್ನೆಲ್ಲ ಮಾಡಕ್ ಕುತ್ಕೊಳ್ಳೋಲ್ಲ. ನೀವು ಇಫ್ ಇನ್ ಕೇಸ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು ಇದನ್ನೆಲ್ಲ ಆಪ್ಷನ್ ಥ್ರೂ ಆಗಿ ಹೋಗ್ಬೇಕು. ನಾನು ಈಗ ಈ ಎಲ್ಲಾ ಆಪ್ಷನ್ ನೀವು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಒಂದು 3 hours ಆದ್ರೂ ಕ್ಲಾಸ್ ಮುಗಿಯಲ್ಲ. ಓಕೆನಾ. ಸೊ ಇಲ್ಲಿ ಬಂತು ನೋಡ್ರಿ, ಮೆನುನ ನಾನು ಕ್ಲಿಯರ್ ಆಗಿ ಆರ್ಡರ್ ಮಾಡಿದೆ. ಅಂದ್ರೆ ಹೋಮ್ ಪೇಜ್ ಫಸ್ಟ್ ಬರಬೇಕು, ಅಬೌಟ್ ಅಸ್ ಆಮೇಲೆ ನೆಕ್ಸ್ಟ್ ಬರಬೇಕು, ಅದಾದ್ಮೇಲೆ ಸರ್ವಿಸ್ ಪೇಜ್ ಬರಬೇಕು, ಆ ಸರ್ವಿಸ್ ಪೇಜ್ ಆದ್ಮೇಲೆ ಕಾರ್ಡಿಯಾಲಜಿ, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್ ಈ ರೀತಿ ಆಪ್ಷನ್ಸ್ ಬರಬೇಕು. ಬಟ್ ಇಲ್ಲಿ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂತಂದ್ರೆ ಸಿ ಕಸ್ಟಮೈಸ್ ಆಪ್ಷನ್ ಅಲ್ಲಿ ಮೆನು ಅಂತ ಆಪ್ಷನ್ ಇರುತ್ತೆ ಅಲ್ವಾ, ಆ ಮೆನು ಅಲ್ಲಿ ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ ಮೆನುನ, ಆ ಮೆನುನ ಅಪ್ಲೋಡ್ ಮಾಡಿರಲ್ಲ. ಅದಕ್ಕೆ ಅದು ಆ ರೀತಿ ಬರುತ್ತೆ. ಇವಾಗ ನಾನು ಏನ್ ಮಾಡ್ಬೇಕಂತಂದ್ರೆ ಸಿ ಇಲ್ಲಿ ನಾನು ಕ್ರಿಯೇಟ್ ಮಾಡಿದ ಫಸ್ಟ್ ಮೆನು ಐತಲ್ಲ, ಆ ಫಸ್ಟ್ ಮೆನು ಇಲ್ಲಿದೆ. ಆ ಫಸ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ
ಸಿ ಇಲ್ಲಿದೆ ನೋಡಿ, ಕರೆಕ್ಟ್ ಆಗಿ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್ ಈ ರೀತಿ. ಸೊ ಆ ಮೆನು ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ ಮೆನು ಲೊಕೇಶನ್ಸ್, ಅಂದ್ರೆ ನಿಮ್ಮ ಮೆನುನ ನೀವ್ ಎಲ್ಲೆಲ್ಲಿ ತೋರಿಸ್ಬೇಕು ಅನ್ಕೊಂಡಿದ್ದೀರಾ. ಪ್ರೀ ಹೆಡರ್ ಮೆನುನಾ ಅಂತಂದ್ರೆ ಸಿ ಇಲ್ಲಿ ನಾನು ಹೇಳಿದ್ನಲ್ಲ ಹೆಡರ್ ಇರುತ್ತೆ ಅಂತ, ಇಲ್ಲಿ ಬೇಕಾ ಅಥವಾ ಪ್ರೈಮರಿ ಹೆಡರ್ ಮೆನು ಅಂತಂದ್ರೆ ಫಸ್ಟ್ ಮೆನು ಇತ್ತಲ್ಲ ಅದೇ ಪ್ಲೇಸ್ ಅಲ್ಲಿ ಇರ್ಬೇಕಾ, ಅಥವಾ ಫೂಟರ್ ಮೆನು. ಫೂಟರ್ ಮೆನು ನಥಿಂಗ್ ಬಟ್ ಕೆಳಗಡೆ ಮೆನು ಬರ್ಬೇಕಾ ಅಂತ. ಇವಾಗ ಸಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಮೆನು, ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್ ಪೇಜ್ ಈ ರೀತಿ. ಸೊ ನನಗೆ ಈ ಫೂಟರ್ ಮೆನು ಬೇಡ, ಪ್ರೀ ಹೆಡರ್ ಮೆನುನು ಬೇಡ, ಪ್ರೈಮರಿ ಹೆಡರ್ ಮೆನು ಇಸ್ ಎನಫ್. ಓಕೆನಾ? ಸೊ ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿದಾದ್ಮೇಲೆ ಅಗೇನ್ ನಿಮ್ಮ ಒಂದು ವೆಬ್ಸೈಟ್ಗೆ ಹೋಗಿ, ಸಿ ಹೋಮ್, ಅಬೌಟ್ ಅಸ್, ಕಾಂಟ್ಯಾಕ್ಟ್ ಪೇಜ್, ಕಾರ್ಡಿಯಾಲಜಿ ಈ ರೀತಿ ಒಂದು ಅಲೈನ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ ಪಜಲ್ ಆಗಿತ್ತು ಎಲ್ಲ. ಸೊ ಈಗ ನಾನು ಮೆನುಗೆ ಹೋಗಿ ಅಪ್ಲೋಡ್ ಮಾಡಿದಾದ್ಮೇಲೆ ಸಿ ಈಗ ಕರೆಕ್ಟ್ ಆಗೈತೆ. ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್ ಪೇಜ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ, ಕಾಂಟ್ಯಾಕ್ಟಸ್. ಸೊ ಇವಾಗ ನನಗೆ ಏನ್ ಬೇಕಪ್ಪ ಅಂತಂದ್ರೆ ಈ ಸರ್ವಿಸ್ ಪೇಜ್ ಅಂಡರ್ ಅಲ್ಲಿ ನನಗೆ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ ಬರ್ಬೇಕು. ಹಿಂಗ ಅಕ್ಕಪಕ್ಕ ಐತಲ್ಲ, ಹಿಂಗ ಅಕ್ಕಪಕ್ಕ ಬರಬಾರ್ದು. ನನಗೆ ಸರ್ವಿಸ್ ಪೇಜ್ ಬಿಲೋದಲ್ಲಿ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ ಬರ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಗೇನ್ ಹೋಗಿ ಮೆನು ಆಪ್ಷನ್ಗೆ ಹೋಗಿ ಈ ಸರ್ವಿಸ್ ಪೇಜ್ ಅಂಡರ್ ಅಲ್ಲಿ ಎಲ್ಲ ಆಪ್ಷನ್ಸ್ ಇದಾವಲ್ಲ, ಕರ್ಸರ್ ಹಿಡಿದು ಸ್ವಲ್ಪ ಸೈಡ್ಗೆ ಎಳಿರಿ. ಎಳೆದ್ಬಿಟ್ಟು ಪಬ್ಲಿಷ್ ಮಾಡಿ. ಪಬ್ಲಿಷ್ ಮಾಡಿದಾದ್ಮೇಲೆ ಇಲ್ಲಿಗೆ ಬನ್ನಿ. ಸಿ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸಸ್, ಗೈನಕಾಲಜಿ ಅದೇ ರೀತಿ ಇದೆ. ರಿಫ್ರೆಶ್ ಮಾಡಿದ್ರೆ ಸಿ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸ್ ಪೇಜ್ ಅಂಡರ್ ಅಲ್ಲಿ ಗೈನಕಾಲಜಿ ಬಂದಿದೆ. ಸಿ ಹೋಮ್ ಪೇಜ್, ಅಬೌಟ್ ಅಸ್ ಪೇಜ್, ಸರ್ವಿಸ್ ಪೇಜ್ ಕೆಳಗಡೆ ಸಿ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಕಾರ್ಡಿಯಾಲಜಿ ಬಂದಿದೆ. ಅದಾದ್ಮೇಲೆ ಕಾಂಟ್ಯಾಕ್ಟಸ್ ಬಂದಿದೆ. ಸೊ ಯಾವುದೇ ರೀತಿ ಡೌಟ್ ಇಲ್ಲ ಅಲ್ವಾ? ಸೊ ಈ ಸರ್ವಿಸಸ್ ಕೆಳಗಡೆ ನನ್ನ ಒಂದು ಗೈನಕಾಲಜಿ, ಪೀಡಿಯಾಟ್ರಿಕ್ಸ್ ಸರ್ವಿಸಸ್ ಬರಬೇಕು ಅಂತಂದ್ರೆ ಸಿಂಪಲ್ ಕರ್ಸರ್ ತೆಗೆದು ಸ್ವಲ್ಪ ಸೈಡಿಗೆ ಎಳಿಬೇಕು ಅಷ್ಟೇ, ಅಂಡರ್ಗೆ ಹೋಗ್ಬಿಡ್ತಾವೆ. ಓಕೆನಾ? ಮೇಕ್ ಶೋರ್ ಯಾವಾಗ್ಲೂ ನೀವು ಏನೇ ಒಂದು ಚೇಂಜಸ್ ಮಾಡಿರ್ತೀರಾ ಅಂತ ಅಂದ್ರೂ ಕೂಡ ಪಬ್ಲಿಷ್ ಮಾಡಿರ್ಬೇಕು. ಅದರ್ವೈಸ್ ನೀವು ಕಸ್ಟಮೈಸ್ ಮಾಡಿರೋದು ಯಾವುದು ಸೇವ್ ಆಗಲ್ಲ, ನೀವು ಪಬ್ಲಿಷ್ ಮಾಡಿರ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಆಪ್ಷನ್ ಬೇರೆ ಏನಿದೆ, ಹೋಮ್ ಪೇಜ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಸಿ ಇಲ್ಲಿ ನೋಡಿದ್ರೆ ಹೋಮ್ ಪೇಜ್ ಈ ರೀತಿ ಬರ್ತಿದೆ. ಅದೇ ನಾವು ಇಲ್ಲಿ ಹೋಗಿ ರಿಫ್ರೆಶ್ ಮಾಡಿದ್ರೆ ಹೋಮ್ ಪೇಜ್ ಅಲ್ಲಿ ಇಮೇಜಸ್ ನಮಗೆ ಓಪನ್ ಆಗ್ತಿಲ್ಲ. ಏನಕ್ಕಪ್ಪ ಅಂತಂದ್ರೆ ಸಿ ಕಸ್ಟಮೈಸ್ ಪೇಜಿಗೆ ಬನ್ನಿ. ಬೈ ಡಿಫಾಲ್ಟ್ ಯುವರ್ ಲೇಟೆಸ್ಟ್ ಪೋಸ್ಟ್ ಪೇಜಸ್ ಅನ್ನ ತಗೊಂಡಿದೆ. ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಈ ಸ್ಟಾಟಿಕ್ ಪೇಜ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಪೇಜಸ್ ಗಳಿರ್ತವೆ, ಆ ಪೇಜಸ್ ಅಲ್ಲಿ ಹೋಮ್ ಪೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪಬ್ಲಿಷ್ ಮಾಡ್ರಿ. ಸೊ ಈಗ ನಿಮ್ಮ ವೆಬ್ಸೈಟ್ ಈ ರೀತಿ ಇದ್ದಿದ್ದು ರಿಫ್ರೆಶ್ ಮಾಡಿದಾದ್ಮೇಲೆ ಈ ರೀತಿ ಆಗುತ್ತೆ. ಓಕೆನಾ? ಅಗೇನ್ ಬ್ಯಾಕ್ ಬನ್ನಿ. ಇವಾಗ ನೀವಿಲ್ಲಿ ಇಮೇಜಸ್ಗಳನ್ನ ಚೇಂಜ್ ಮಾಡಬೇಕು. ಈಗ ಹಾಸ್ಪಿಟಲ್ ಥೀಮ್ ಅನ್ನ ನಾವು ಹಾಸ್ಪಿಟಲ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ನೀವಿಲ್ಲಿ ಇಮೇಜಸ್ಗಳನ್ನ ಚೇಂಜ್ ಮಾಡ್ಬೇಕಲ್ವಾ? ಇಲ್ಲಿ ಥೀಮ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಕ್ಲಿಕ್ ಮಾಡಿ. ಹೋಮ್ ಪೇಜ್, ಚೂಸ್ ಎ ಹೋಮ್ ಪೇಜ್ ಸ್ಲೈಡರ್ ಅಂತೆ.
ಕ್ಲಿಕ್ ಮಾಡಿ. ಇದನ್ನೆಲ್ಲ ನೀವು ಚೆಕ್ ಮಾಡ್ತಾ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಎಲ್ಲ. ಸ್ಲೈಡ್ ಅಲ್ಲಿ ಈ ಸ್ಲೈಡ್ಗಳು ಇದೆಯಲ್ಲ, ಇದನ್ನ ತಗೊಂತು ಈಗ. ಸೊ ಈ ಸ್ಲೈಡ್ ಅಲ್ಲಿ ಫಸ್ಟ್ ಇಮೇಜ್ ಅನ್ನ ನೀವೇನ್ ಹಾಕ್ಬೇಕು. ಸೊ ಈಗ ಹಾಸ್ಪಿಟಲ್ ಮಾಡ್ತಿದೀವಲ್ವಾ, ನಾನು ಒಂದು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ಒಂದು ಹಾಸ್ಪಿಟಲ್ ಇಮೇಜಸ್ಗಳನ್ನ ತಗೊಂಡ್ಬಿಡ್ತೀನಿ. ಡಾಕ್ಟರ್ಸ್ ಸೊ ನೀವು ಗೂಗಲ್ ಇಂದ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು, ಏನಾಗಲ್ಲ. ನಿಮ್ಗಿಲ್ಲ ಅಂತ ಅಂದ್ರೆ ನೀವು ಪಿಂಟ್ರೆಸ್ಟ್ ಈ ರೀತಿ ಕೆಲವು ಆಪ್ಸ್ಗಳು ಇರ್ತವೆ, ಆ ಆಪ್ಸ್ ಮೂಲಕ ನೀವು ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು. ಡಾಕ್ಟರ್ ಅಗೇನ್ ಓಕೆ, ಇಲ್ಲಿ ಕಸ್ಟಮೈಸ್ ಆಪ್ಷನ್ಗೆ ಬರ್ತೀರಲ್ವಾ, ಇಮೇಜ್ ಸ್ಲೈಡರ್ ಅನ್ನ ಚೂಸ್ ಮಾಡಿ, ಸೆಲೆಕ್ಟ್ ಇಮೇಜ್, ಅಪ್ಲೋಡ್ ಫೈಲ್ಸ್. ಸೊ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೆನಲ್ಲ ಆ ಇಮೇಜ್ ಅನ್ನ ಇಲ್ಲಿ ಓಪನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಪೇಜ್ ಚೇಂಜ್ ಆಯ್ತು, ಓಕೆನಾ. ಸೊ ಇಲ್ಲಿ ಟೈಟಲ್ ಇರುತ್ತೆ ಅಪ್ಪು, ನಿಮಗೆ ಬೇಕಾದ್ರೆ ನೀವು ಕೊಡ್ಕೋಬಹುದು. ಅಂದ್ರೆ ನೀವು ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ನೀವು ಇದನ್ನೆಲ್ಲ ಕೊಡ್ಬೇಕಾಗುತ್ತೆ. ಸೊ ನಾನು ಇಲ್ಲಿ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನಾನು ಕೊಡ್ತಿಲ್ಲ. ಅಗೇನ್ ಸ್ಲೈಡ್ ಟು ನಥಿಂಗ್ ಬಟ್ ಅಗೇನ್ ಸ್ಲೈಡ್ ಟು ಕೂಡ ನೀವು ಇಮೇಜ್ ಅನ್ನ ಅಪ್ಲೋಡ್ ಮಾಡಿ. ಸೊ ನಾನು ಅಗೇನ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚೂಸ್ ಇಮೇಜ್. ಇಲ್ಲಿ ಇಮೇಜ್ ಮತ್ತೆ ಚೇಂಜ್ ಆಗುತ್ತೆ. ಅಗೇನ್ ಸ್ಲೈಡ್ 3 ಇದೆ, ಅಲ್ಲೂ ಕೂಡ ನೀವು ಇಮೇಜ್ ಅನ್ನ ಅಪ್ಲೋಡ್ ಮಾಡಬಹುದು, ಓಕೆನಾ. ಹಿಂಗೆ ಇಮೇಜ್ ಗಳನ್ನ ಚೇಂಜ್ ಮಾಡ್ಬಿಟ್ಟು ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ, ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಆದ್ಮೇಲೆ ನಿಮ್ಮ ವೆಬ್ಸೈಟ್ ಈ ರೀತಿ ಇದ್ದಿದ್ದು, ಇನ್ನೂ ಪಬ್ಲಿಷ್ ಆಗಿಲ್ವಾ, ಪಬ್ಲಿಷ್ ಈ ರೀತಿ ಇದ್ದಿದ್ದು ವೆಬ್ಸೈಟ್ ನಿಮ್ಗೆ ಈಗ ಒಂದು ಪ್ರಾಪರ್ ಆಗಿ ಒಂದು ಡಾಕ್ಟರ್ ಒಂದು ಹಾಸ್ಪಿಟಲ್ ವೆಬ್ಸೈಟ್ ತರ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ಕೆಲವು ಇಮೇಜ್ಗಳು ಏನಾಗುತ್ತೆ, ಸೈಜ್ ಸೆಟ್ ಆಗ್ತಿಲ್ಲ. ಸೊ ನೀವು ಇಲ್ಲಿ ಸೈಜ್ ಕೂಡ ಸೆಟ್ ಮಾಡ್ಕೋಬಹುದು, ಸ್ಲೈಡರ್ ಹೈಟ್ ಅಂತ. ಸೊ ಅಥವಾ ಫುಲ್ ಬಿಡಿಸ್ಬೇಕಾದ್ರೆ ನೀವು ಕೊಡ್ಕೋಬಹುದು. ಪಬ್ಲಿಷ್ ಮಾಡಿದೆ. ಸೊ ಈ ಎಲ್ಲಾ ಆಪ್ಷನ್ ಮೂಲಕ ನೀವು ಹೋಗ್ಬೇಕು. ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ ಏನಾಗಿದೆ ಅಂತ. ಸೊ ಇಲ್ಲಿ ನಾನು ಎನೇಬಲ್ ಫುಲ್ ವಿಡ್ತ್ ನ ಆಫ್ ಮಾಡ್ತೀನಿ. ಸ್ಲೈಡರ್ ಹೈಟ್ ಅಂತಂದ್ರೆ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಓಕೆನಾ. ನೆಕ್ಸ್ಟ್ ಯಾವ ಆಪ್ಷನ್ ಇದೆ, ಹೋಮ್ ಪೇಜ್ ಫೀಚರ್, ಕಂಟೆಂಟ್ ಏರಿಯಾ ಅಂತಂದ್ರೆ ಈ ಒಂದು ಆಪ್ಷನ್ ಅನ್ನ ತಗೊಂಡಿದ್ದೇನೆ. ಕಂಟೆಂಟ್ ಏರಿಯಾ, ಸೆಲೆಕ್ಟ್ ಫೈಲ್, ಅಪ್ಲೋಡ್ ಇಮೇಜ್. ಇಲ್ಲಿ ಫೀಚರ್ ಏರಿಯಾ 2 again choose file, again content area 3, select file, publish ಮಾಡಿ.
ಸೊ ನೀವಿಲ್ಲಿ ಎಲ್ಲಾ ಆಪ್ಷನ್ಗೂ ಕೂಡ ನೀವು ಹೋಗ್ಬೇಕು, ಅವಾಗ ನಿಮ್ಗೆ ಒಂದು ಪ್ರಾಪರ್ ಆದಂತ ಐಡಿಯಾ ಬರುತ್ತೆ. ಇವಾಗ ನಾನು ಇಲ್ಲಿ ಏನೇ ಹೇಳ್ಕೊಟ್ರು ಅಗೇನ್ ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅಗೇನ್ ಪದೇ ಈ ವಿಡಿಯೋನ ನೋಡಿ ಅಂಡ್ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ಆಪ್ಷನ್ಗೂ ಹೋಗಿ, ಪರವಾಗಿಲ್ಲ ಒಂದ್ ವೆಬ್ಸೈಟ್ ಹಾಳಾದ್ರೂ ಪರವಾಗಿಲ್ಲ, ಅದನ್ನ ಸರಿ ಮಾಡ್ಕೋಬಹುದು. ಹೇಳ್ತಾರಲ್ವಾ, ಒಂದು ಫೇಮಸ್ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಪೇಷಂಟ್ ಯಾರನ್ನಾದ್ರೂ ನೀವು ಸಾಯಿಸಿರ್ಲೇಬೇಕು, ಅವಾಗ ತಾನೇ ನೀವು ಫೇಮಸ್ ಡಾಕ್ಟರ್ ಆಗಕ್ಕಾಗೋದು. ಅದೇ ರೀತಿ ಅಷ್ಟೇ ಇಲ್ಲೂ ಕೂಡ ಎದ್ರುಕೋಬೇಡಿ, ಏನೂ ಆಗಲ್ಲ. ಪ್ರತಿಯೊಂದು ಆಪ್ಷನ್ಗೂ ಹೋಗಿ, ಕಸ್ಟಮೈಸ್ ಆಪ್ಷನ್ ಅಲ್ಲಿ ಇರೋ ಪ್ರತಿಯೊಂದು ಆಪ್ಷನ್ಗೂ ಹೋಗಿ, ಪ್ರತಿಯೊಂದು ಆಪ್ಷನ್ ಟ್ರೈ ಮಾಡಿ, ಪಬ್ಲಿಷ್ ಮಾಡಿ, ನೋಡಿ ವೆಬ್ಸೈಟ್ ಅಲ್ಲಿ ಯಾವ್ಯಾವ ರೀತಿಯಾದಂತ ಚೇಂಜಸ್ ಆಗ್ತಿದೆ ಅಂತ. ಸೊ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ಅವಾಗ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ. ಸೊ ಆಸ್ ಆಫ್ ನಾವು ಇದನ್ನ ನಾವು ಒಂದು ಬೇಸಿಕ್ ವೆಬ್ಸೈಟ್ ಒಂದು ಅಫಿಷಿಯಲ್ ಅಪೋಲೋ ವೆಬ್ಸೈಟ್ ಆಗೋಯ್ತಿದ್ದು. ಇದೊಂದು ಬೇಸಿಕ್ ವೆಬ್ಸೈಟ್. ಅಡ್ವಾನ್ಸ್ಡ್ ವೆಬ್ಸೈಟ್ ಎಲ್ಲ ಡಿಸೈನ್ ಮಾಡೋದು ನೀವು ಮುಂದಿನ ಕ್ಲಾಸ್ಗಳಲ್ಲೆಲ್ಲ ನೀವು ತಿಳ್ಕೊತೀರಾ. ಅಗೈನ್ ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ವಾಟ್ಸಪ್ ಟೆಕ್ಸ್ಟ್ ಮಾಡ್ಬೋದು. ಕೋರ್ಸ್ ಫೀಸ್ ಬಂದು 5000, ನೀವು 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದು. ಸೊ ಒಂದು ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸೇ ನಿಯರ್ಲಿ 1 ವೀಕ್ 10 days ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸಸ್ ಇರುತ್ತೆ. ನೀವು ಅನ್ಕೋಬಹುದು ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡ್ತೀನಲ್ಲ, ಪ್ರತಿದಿನ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ, ಬಟ್ ಕೆಲವು ಕ್ಲಾಸಸ್ಗಳು ಮಿಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ನೀವು ಕೋರ್ಸ್ಗೆ ಜಾಯಿನ್ ಆಗೋದೇ ಬೆಟರ್. ಬಿಕಾಸ್ ಯಾಕಂತಂದ್ರೆ ನಿಮ್ಗೊಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತೆ. ಬಿಕಾಸ್ ನಾವು ಅಸೈನ್ಮೆಂಟ್ಸ್ ಕೊಡ್ತಿರೋದ್ರಿಂದ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರುತ್ತೆ. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೋಬಹುದು. ಸೊ ನಿಮ್ಗೆ ಆಫರ್ಡ್ ಮಾಡಕ್ ಆಗುತ್ತೆ ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ಹ್ಯಾಪಿಯಾಗಿ ನೀವು ಎನ್ರೋಲ್ ಆಗ್ಬೋದು. ಓಕೆನಾ? ಸೊ ಇವಾಗ ನಾನು ಸಿಂಪಲ್ ಆಗಿ ವೆಬ್ಸೈಟ್ ಯಾವ ರೀತಿ ಕ್ರಿಯೇಟ್ ಮಾಡಿದ್ವಿ ಅನ್ನೋದನ್ನ ನಾನು ರಿವೈಸ್ ಮಾಡ್ಬಿಡ್ತೀನಿ. ಸೊ ಒಂದು ವೆಬ್ಸೈಟ್ ಅನ್ನ ನಾವು 4 steps ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಒಂದು ಪೇಜ್, ಥೀಮ್, ಮೆನು, ಅದಾದ್ಮೇಲೆ ಕಸ್ಟಮೈಸೇಷನ್. ಪೇಜಸ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಡ್ಯಾಶ್ ಬೋರ್ಡ್ಗೆ ಹೋಗಿ ಅಲ್ಲಿ ಪೇಜಸ್ ಅನ್ನೋ ಆಪ್ಷನ್ ಇರುತ್ತೆ. ಪೇಜಸ್ ಮೇಲೆ ಕ್ಲಿಕ್ ಮಾಡಿ ಆಡ್ ನ್ಯೂ ಪೇಜ್ ಅಂತ ಸರ್ಚ್ ಮಾಡಿ, ಆಡ್ ನ್ಯೂ ಪೇಜ್ ಮೇಲೆ ಕ್ಲಿಕ್ ಮಾಡಿ ಪೇಜಸ್ ಅನ್ನ ಕ್ರಿಯೇಟ್ ಮಾಡೋದು. ಅಂಡ್ ನೆಕ್ಸ್ಟ್ ಥೀಮ್ ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತಂದ್ರೆ ಅಪಿಯರೆನ್ಸ್ ಕೆಳಗೆ ಥೀಮ್ ಅನ್ನೋ ಆಪ್ಷನ್ ಇರುತ್ತೆ. ಅದಾದ್ಮೇಲೆ ಅಲ್ಲಿ ನಿಮಗೆ ಬೇಕಿರೋ ಥೀಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಕೋಬಹುದು. ಆಸ್ ಆಫ್ ನಾವು ನೀವು ಬಿಗಿನರ್ ಆಗಿರೋದ್ರಿಂದ ಮೀನಾಮೆಸ್ ಥೀಮ್ ಇಸ್ ದ ಬೆಸ್ಟ್. ಯಾಕೆ ಅಂತಂದ್ರೆ ಈ ಒಂದು ಥೀಮ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ಥೀಮ್ ಮೇಲೆ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಸೊ ನಾನು ನಿಮಗೆ ಮೀನಾಮೆಸ್ ಥೀಮ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಥರ್ಡ್ ಆಪ್ಷನ್ ಬಂದು ಮೆನು. ಮೆನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದ್ರೆ ಅಗೇನ್ ಅಪಿಯರೆನ್ಸ್ ಅಂಡರ್ ಅಲ್ಲಿ ಮೆನುಸ್ ಅಂತ ಆಪ್ಷನ್ ಬರುತ್ತೆ. ಮೆನುಸ್ ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೆನುಗೆ ನೇಮ್ ಅನ್ನ ಇಟ್ಟು ಮೆನುಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ನೆಕ್ಸ್ಟ್ ಕಸ್ಟಮೈಸೇಷನ್, ನಥಿಂಗ್ ಬಟ್ ನಿಮ್ಮ ಒಂದು ವೆಬ್ಸೈಟ್ ವಕ್ರವಾಗಿರುತ್ತಲ್ಲ ಅದನ್ನ ಒಂದು ಕ್ಲೀನ್ ಆಗಿ ನಿಮ್ಮ ಒಂದು ವೆಬ್ಸೈಟ್ಗೆ ಒಂದು ಪ್ರಾಪರ್ ಆದಂತ ಶೇಪ್ ಕೊಡೋ ಒಂದು ಪ್ರೋಸೆಸ್ ಅನ್ನ ನಾವು ಕಸ್ಟಮೈಸ್ ಅಂತ ಕರಿತೀವಿ. ಸೊ ನೀವು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡಿದಾಗ ಕಸ್ಟಮೈಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲವು ಆಪ್ಷನ್ಸ್ ಗಳು ಕಾಣ್ತಿರುತ್ತೆ. ಆ ಆಪ್ಷನ್ಸ್ ಮೂಲಕ ನೀವು ನಿಮ್ಮ ಒಂದು ವೆಬ್ಸೈಟ್ ಅನ್ನ ಕಸ್ಟಮೈಸ್ ಮಾಡ್ಬೋದು. ಓಕೆನಾ ಗೈಸ್? ಇದನ್ನ ನಾವು ಬೇಸಿಕ್ ವೆಬ್ಸೈಟ್ ಅಂತ ಕರಿತೀವಿ, ಜಸ್ಟ್ ಒಂದು ಸುಮಾರಾದಂತ ವೆಬ್ಸೈಟ್. ಸೊ ನೀವು ಅಡ್ವಾನ್ಸ್ಡ್ ವೆಬ್ಸೈಟ್ ಡಿಸೈನಿಂಗ್ ಅನ್ನ ಫ್ಯೂಚರ್ ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿಯಾದಂತ ಡೌಟ್ ಇದ್ದಲ್ಲೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನಮಗೆ ತಿಳಿಸ್ಬೋದು. ನಾನು ಆದಷ್ಟು ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.